ಒಂದು ಧ್ಯಾನಕ್ಕೆ ಹೋಗಿ ನೆಮ್ಮದಿ ಬರಬೇಕು, ಅಲ್ಲಿಂದ ಮುಗಿಯಿತು. ಅದಕ್ಕಿಂತ ಜಾಸ್ತಿ ಏನು ಇಲ್ಲ. ಒಂದು ಧ್ಯಾನಕ್ಕೆ ಹೋಗಿ ಒಂದು ಶಾಂತಿ ಆಗ್ಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಇಲ್ಲ. ಏನೋ ಒಂದು ಖುಷಿ ಆಗ್ಬೇಕು, ವಾಪಸ್ ಬರ್ಬೇಕು. ವಚನ ಹೇಳ್ತಾರೆ ಇಷ್ಟೊಳಗಡೆ ನೀವು ಅನೇಕರಿಗೆ ಪ್ರಬೋಧನೆ ಮಾಡ್ಬೇಕಾದವರು, ಆದ್ರೆ ಈಗಲೂ ಹಾಲು ಕುಡಿಯೋ ಅವಸ್ಥೆಯಲ್ಲೇ ಇದ್ದೀರಾ. ಪ್ರಿಯರೇ, ಇದು ಪ್ರಾಬ್ಲಮ್ ಏನಂದ್ರೆ ಈಗ ಸಿಕ್ಕುವ ಹಾಲು ಒರಿಜಿನಲ್ ಹಾಲು ನಮ್ಗೆ ಗೊತ್ತೂ ಇಲ್ಲ. ಕೆಲವೊಮ್ಮೆ ಪ್ಯಾಕೆಟ್ ಅಲ್ಲಿ ಸಿಕ್ಕುವ ಹಾಲೆಲ್ಲ ಕರೆಕ್ಟ್ ಆಗಿ ಒರಿಜಿನಲ್ ಇದೆಯಾ, ಹೊರಗಡೆ ಸಿಕ್ಕುವ ಹಾಲೆಲ್ಲ ಒರಿಜಿನಲ್ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಸಿಕ್ಕುವ ಆ ಹಾಲು, ಸೊ ಅದರಿಂದ ಅಲ್ಲೂ ಇಲ್ಲೂ ಹೋಗಿ ಸ್ವಲ್ಪ ವಚನ ತಗೊಂಡು ಬಂದು ನಮ್ಗೆ ಇಷ್ಟ ಬಂದ ಹಾಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಪ್ರಿಯರೇ, ಅದು ಸಹ ನಮ್ಗೆ ಕೆಲವೊಮ್ಮೆ ಡೇಂಜರ್ ಆಗುತ್ತೆ. ಅದರಿಂದ ನಾವು ಈ ಒಂದು ಮರಿಯನ್ ತಂಡದಲ್ಲಿ ಆಗಿರೋ ನಾವು, ನಮಗೆ ದೇವರು ಬೆಳವಣಿಗೆಯ ಸಾಧ್ಯತೆಗಳು ಕೊಡ್ತಾ ಇದ್ದಾರೆ, ವಚನಗಳು ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ರೀತಿ ಒಂದು ಪ್ರೇಯರ್ ಮೀಟಿಂಗ್ ನಿಮ್ ಎಲ್ಲೂ ಜಾಸ್ತಿ ಕಾಣಲ್ಲ. ಯಾಕಂದ್ರೆ ಬರುವ ಎಲ್ಲರಿಗೂ ವಚನ ಕೊಡುವಂತ ಅವಕಾಶ, ಎಲ್ಲರಿಗೂ ಮುಂದೆ ಬರುವ ಅವಕಾಶ ಜಾಸ್ತಿ ನಾವು ಎಲ್ಲೂ ಸಿಗಲ್ಲ. ಯಾಕಂದ್ರೆ ಒಂದು ಪ್ರೇಯರ್ ಮೀಟಿಂಗ್ ಅಂತ ಹೇಳುವಾಗ ಒಬ್ರು ಇಬ್ರು ವಚನ ಕೊಡೋದು. ಆದ್ರೆ ದೇವರು ನಮಗೆಲ್ಲರನ್ನೂ ಜೊತೆಗೆ ಬೆಳೆಸ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ ಈ ಅವಕಾಶ ನಾವೆಲ್ಲರೂ ಉಪಯೋಗಿಸಬೇಕು. ಅಂದ್ರೆ ಸಿಕ್ಕುವ ವಚನದಲ್ಲಿ ನಾವು ಸ್ವಲ್ಪ ಕಷ್ಟಪಡಬೇಕು. ಓಕೆ, ಮುಂದುವರಿಸಿ ಓದಿ. ಹಾಲು ಕುಡಿಯಬೇಕಾದವನು ಹಸುಗೂಸು, ನ್ಯಾಯ ನೀತಿಯ ಅನುಭವ ಅವನಿಗಿಲ್ಲ. ಗಟ್ಟಿಯಾದ ಆಹಾರ ಬೆಳೆದವರಿಗೆ. ನೋಡಿ, ಹಾಲು ಕುಡಿಯೋದು ಯಾರು? ಕುಡಿಬೇಕಾದವ್ರು ಯಾರು? ಆಸು ಕೂಸುಗಳು, ಚಿಕ್ಕ ಮಕ್ಕಳು. ಅವ್ರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ, ಅದರಿಂದ ಓಕೆ ಅವ್ರಿಗೆ ಹಾಲು ಕೊಡೋಣ. ಆದ್ರೆ ಗಟ್ಟಿಯಾದ ಆಹಾರ ಯಾರು ತಿನ್ಬೇಕು? ಬೆಳೆದವರು ತಿನ್ಬೇಕು. 14ನೇ ವಚನ ಓದಿ. ಗಟ್ಟಿಯಾದ ಆಹಾರ ಬೆಳೆದವರಿಗೆ ಸ್ವಂತ ಅನುಭವದಿಂದ ಒಳ್ಳೆಯದಾಗುವುದು ಕೆಟ್ಟದಾಗುವುದು ಎಂದು ಅರಿತುಕೊಳ್ಳುವವರಿಗೆ. ನೋಡಿ, ಅವರಿಗೆ ನನ್ಮ ತಿನ್ಮಗಳನ್ನು, ಒಳಿತು ಕೆಡುಕುಗಳನ್ನು ವಿವೇಚಿಸುವ, ಕೆಟ್ಟದು ಒಳ್ಳೇದು, ಆ ಒಂದು ವಿವೇಚಿಸುವ ಕೃಪೆ ಸಿಗ್ತದೆ ಒಂದು ಮೆಚೂರ್ಡ್ ಆದವರಿಗೆ. ಈ ಒಂದು ಅವಸ್ಥೆಯಲ್ಲಿ ಸಂತ ಪೌಲ್ 6ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ನೀವೇನ್ ಮಾಡ್ಬೇಕು? ಇದರ ಫೌಂಡೇಶನಲ್ ಟೀಚಿಂಗ್ನೆಲ್ಲ ಬಿಟ್ಟು ನೀವು ಮುಂದೆ ಹೋಗ್ಬೇಕು. ಅದರಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ಫಸ್ಟ್ ನೀವೇನ್ ಮಾಡ್ಬೇಕು? ನಿರ್ಜೀವ ಪ್ರವೃತ್ತಿಗಳಿಂದ, ಡೆಡ್ಲಿ ವರ್ಕ್ಸ್ಗಳಿಂದ ನೀವು ದೂರ ನಿಲ್ಬೇಕು. ನೀವು ಅದರಿಂದ ದೂರ ಆಗ್ಬೇಕು. ಡೆಡ್ಲಿ ವರ್ಕ್ಸ್ ಬೇಡ. ಇಲ್ಲಿ ಈ ಡೆಡ್ಲಿ ವರ್ಕ್ಸ್ ಅಂತ ಹೇಳುವಾಗ ಏನು? ನಾನು ಇವತ್ತು ನಿಮ್ಗೆ ಮೇನ್ ಆಗಿ ಹೇಳೋದು ಇದೊಂದೇ ಪಾಯಿಂಟ್. ಏನಾಗಿದೆ ಈ ಡೆಡ್ಲಿ ವರ್ಕ್ಸ್? ಶಶಿಕಲಾ ಸರ್, ನಿಮ್ಗೆ ಹೇಗೆ ಅನಿಸುತ್ತೆ? ಅಂದ್ರೆ ಬೇರೆಯವರು ಡೆಡ್ಲಿ ವರ್ಕ್ಸ್ ಅಂತ ಹೇಳಿದ್ರೆ ಬೇರೆಯವ್ರು ನಮಗ್ ಮಾಡೋ ಇದು ಅನ್ನೋದ್ಕಿನ್ನ ನಾವೇ ತೊಡ್ಕೊಳ್ಳೋ ಹಳ್ಳಗಳು ಸುಮಾರು ಇರುತ್ತೆ ಬ್ರದರ್. ಅಂದ್ರೆ ಬೇರೆಯವ್ರ ಮಾತಿಗೆ ಮರಳಾಗಿ ಅವ್ರ ಇದಕ್ ಹೋಗೋದು, ಶಾರ್ಟ್ಕಟ್ ರೋಡ್ ಅಲ್ಲಿ ಹೋಗೋದು. ಡೆಡ್ಲಿ ವರ್ಕ್ಸ್ ಅಂತ ಹೇಳುವಾಗ ಇನ್ನೊಂದು ಜೀವನದ ವರ್ಕ್ ಏನಿದೆ, ಅದರ ಅಪೋಸಿಟ್ ಅಲ್ವಾ ಜೀವನ್? ಏನಿದೆ ಹಡ್ಸ ಹೇಳ್ತೀರಾ? ಡೆಡ್ಲಿ ವರ್ಕ್ಸ್ ಅಂತ ಹೇಳಿದ್ರೆ ಹಿಂದೆದು ನಾವ್ ಹೇಳ್ತೀರಾ, ನಾನು ಆ ಟೈಮಲ್ಲಿ ಅದು ಮಾಡಿದೆ, ಈ ಟೈಮಲ್ಲಿ ಇದು ಮಾಡಿದೆ ಅಂತ ಹೇಳ್ತೀರ, ಅದು ಡೆಡ್ಲಿ ವರ್ಕ್ಸ್. ಅಟ್ ಪ್ರೆಸೆಂಟ್ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಇದು ಜೀವಂತ ಕಾರ್ಯ. ಓಕೆ, ಪ್ರಿಯ, ನಾವು ನೋಡಿ ಜೀವನ್ ಮತ್ತು ಸತ್ತ ಪ್ರವೃತ್ತಿಗಳು ಮತ್ತೆ ಜೀವಂತ ಪ್ರವೃತ್ತಿಗಳು. ಈ ಜೀವನ್ ಎಂದು ಹೇಳುವಾಗ ಯೇಸು ಸ್ವಾಮಿ ಲಾಸರನ್ನು ಪುನರ್ಜೀವಕ್ಕೆ ಕರೆತರುವ ಹೋಗುವಾಗ ಹೇಳ್ತಾ ಇದ್ದಾರೆ, ಐ ಆಮ್ ದ ಲೈಫ್ ಅಂಡ್ ರಿಸರೆಕ್ಷನ್. ನಾನೇ ಪುನರುತ್ಥಾನವೂ ಜೀವನೂ ಆಗಿದ್ದೇನೆ. ನಾನೇ ಪುನರುತ್ಥಾನವೂ ಜೀವನೂ ಆಗಿದ್ದೇನೆ. ಯೇಸು ಹೇಳ್ತಾ ಇದ್ದಾರೆ, ನಾನೇ ಜೀವ. ಇನ್ನೊಂದು ಕಡೆ ನಾನೇ ಜೀವ, ನಾನೇ ಮಾರ್ಗ ಎಂದು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂತ ಯೋವಾನನು ಹೇಳ್ತಾ ಇದ್ರೆ, ಯೋವಾನನು ಶುಭ ಸಂದೇಶವನ್ನು ಬರೆಯುವಾಗ ಸುಮಾರು 65 ವರ್ಷ ಆಯ್ತು ಯೇಸುವನ್ನು ಭೇಟಿಯಾಗಿ. ತುಂಬಾ ಏಜ್ ಆಗಿ ಸತ್ತವರು ಸಂತ ಯೋವಾನರು. ಸುಮಾರು 60 ಅಂದ್ರೆ AD 95ರಲ್ಲಿ ಏನೋ ಅವರು ಈ ಶುಭ ಸಂದೇಶವನ್ನು ಬರೆದಿರುವುದು. ಆಗ
ಯೇಸುವನ್ನು ಭೇಟಿಯಾಗಿ ಸುಮಾರು 65 ವರ್ಷಗಳ ನಂತರ ತಂದೆ ಯೋಹಾನರು ಶುಭ ಸಂದೇಶ ಬರೀತಾ ಇದ್ದಾರೆ 1:4 ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ. ಶ್ರದ್ಧೆಯಿಂದ ನಾವು ಇದನ್ನು ಧ್ಯಾನಿಸೋಣ. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 4ನೇ ವಾಕ್ಯ. ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು. ಆ ದಿವ್ಯವಾಣಿ ಯಾರು? ಯೇಸು. ಯೇಸುವಿನಲ್ಲಿ ಏನಿತ್ತಂದೆ? ಸಜೀವವಿತ್ತು, ಜೀವನಿತ್ತು. ನೋಡಿ, 65 ವರ್ಷಗಳ ನಂತರ ಯೇಸುವಿನ ಬಗ್ಗೆ ಹೇಳುವಾಗ ಸಂತ ಯೋಹಾನರು ಹೇಳ್ತಾ ಇದ್ದಾರೆ, ಆ ಯೇಸುವಿನಲ್ಲಿ ಜೀವ ಇತ್ತು ಎಂದು ಹೇಳಿ. ನಮ್ಗಿದು ಕೇಳುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಆ ಯೇಸುವಿನಲ್ಲಿ ಜೀವ ಇತ್ತು. KJ ಸರ್ ಹೇಳ್ತೀರಾ? ಯೇಸುವಿನಲ್ಲಿ ಜೀವ ಇತ್ತು ಎಂದು ಹೇಳುವಾಗ ನಿಮ್ಗೆ ಅದರಿಂದ ಏನು ಅರ್ಥ ಆಗ್ತಾ ಇದೆ? ಜೀವ ಕೊಡುವವರು ಅವರೇ ಆಗಿದ್ರು, ದೇವರಾಗಿದ್ರಲ್ಲ ಸರ್. ಜೀವ ಕೊಡುವವರು ಅವರೇ ಆಗಿದ್ರು. ಅವರ ಜೀವ ಇದ್ರೆ ತಾನೇ ಜೀವ ಕೊಡ್ಲಿಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಬಾಕಿ ಜನರಲ್ಲಿ ಜೀವ ಇರ್ಲಿಲ್ವಾ? ಜನರ ಜೀವ ಇತ್ತು, ಆದ್ರೆ ಆ ಸ್ಪಿರಿಚುವಲ್ ಆಧ್ಯಾತ್ಮಿಕ ದೇವರ ಜೀವ ಇರ್ಲಿಲ್ಲ ಸರ್. ಶಕ್ತಿ ಅವರಿಗೆ. ಓಕೆ, ಅಂದ್ರೆ ನೋಡಿ, ಈಗ ಮಾತು ಸತ್ಯವಾಗಿತ್ತು. ಈಗ ಜಸ್ಟ್ ಉದಾಹರಣಕ್ಕೆ ಶಶಿಕಲಾ ಸಿಸ್ಟರ್ ನೆನ್ನೆ ಸಿಟಿಗೆ ಹೋದಾಗ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಹೇಳ್ತಾ ಇದೆ ಅಂತ ಇಟ್ಕೊಳ್ಳೋಣ, ನನ್ ಜೊತೆಗೆ ಕೂತ ಒಂದು ವ್ಯಕ್ತಿಯಲ್ಲಿ ಜೀವ ಇತ್ತು ಎಂದು ಹೇಳುವಾಗ ಏನ್ ಅನಿಸ್ತದೆ? ಇವತ್ತವರು ಉಸಿರಾಡ್ತಿದ್ದ ಒಂದ್ ಮಾತಾಡೋದು, ಅಳಗಾಡೋದು, ಏನೋ ಒಂದು. ಬಸ್ಸಲ್ಲಿ ಪ್ರಯಾಣ ಮಾಡುವ ಎಲ್ರಿಗೂ ಇದೆ ಜೀವ, ನಮ್ ಪ್ರಕಾರ ಅಲ್ವಾ? ನಿಮ್ಮ ಹತ್ತಿರದಲ್ಲಿ ಕೂತವರಿಗೆ ಮಾತ್ರ ಅಲ್ಲ ಜೀವ ಇರುವುದು. ಸಂತ ಪೌಲನು 65 ವರ್ಷ ನಮ್ ಜೊತೆಗಿದ್ದ ಯೇಸುವಿನಲ್ಲಿ ಜೀವ ಇತ್ತು ಎಂದು ಹೇಳುವಾಗ ಅದೇನು ದೊಡ್ಡ ವಿಷಯ ಆಗಿ ನಮ್ಗೆ ಅನಿಸ್ತಾ ಇಲ್ಲ. ಆದ್ರೆ ಬೈಬಲ್ ಅಲ್ಲಿ ಹೇಳಬೇಕಾದ್ರೆ ಈ ಜೀವಕ್ಕೆ ಒಂದು ಪ್ರತ್ಯೇಕತೆ ಇದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸುಮಾರು ಕಡೆ ಹೇಳ್ತಾ ಇದೆ, ನಾನೇ ಪುನರುತ್ಥಾನ, ನಾನೇ ಜೀವ, ನಾನೇ ಮಾರ್ಗ. ಸೊ ಈ ಜೀವ ನಾವು ಯೋಚನೆ ಮಾಡುವ ಜೀವ ಅಲ್ಲ. ನೀವು ಯೋಚನೆ ಮಾಡಿ, ಈ ಬಲ್ಬಿನ ಜೀವ ಅಂತ ಹೇಳುವಾಗ ಏನರ್ಥ? ಕೊಡ್ತಾ ಇದ್ರೆ ಜೀವ ಇದೆ, ಅದು ವರ್ಕ್ ಆಗುತ್ತೆ ಸರ್. ಇದು ವರ್ಕ್ ಆಗುವುದಾದ್ರೆ ಜೀವ ಇದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ವರ್ಕ್ ಆಗುವುದಾದ್ರೆ ಜೀವ ಇದೆ ಅಂತ ಅರ್ಥ. ನಾನು ಸ್ವಿಚ್ ಆಫ್ ಮಾಡುವಾಗ ಇದರ ಜೀವ ನಷ್ಟ ಆಗ್ತದ? ಇಲ್ಲ. ಹೋಗ್ತದ ಬಲ್ಬ್? ಇಲ್ಲ. ಹಾಗಾದ್ರೆ ಈ ಜೀವ ಅಂತ ಹೇಳುವಾಗ ಇಲ್ಲೇ ಪ್ರಿಯರೇ, ನಿಜ ಹೇಳ್ತೀನಿ, ಈ ಒಂದು ವಿಷಯ ನಾವು ಅರ್ಥ ಮಾಡಬೇಕು. ಈ ಆದಿಕಾಂಡಕ್ಕೆ ಬನ್ನಿ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಹೀಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು ಮನುಷ್ಯನಲ್ಲಿ. ಓಕೆ, ಸೊ ನೋಡಿ, ಶರೀರವೆಲ್ಲ ಸೃಷ್ಟಿಸಿ, ಶರೀರ ಎಂದು ಹೇಳುವಾಗ ಅದರ ಜೊತೆಗೆ ಶರೀರದ ಎಲ್ಲಾ ಅಂಗಾಂಗಗಳು, ಹೃದಯವೂ ಇರುತ್ತದೆ, ಅದರಲ್ಲಿ ರಕ್ತವೂ ಇರುತ್ತದೆ, ಅದರಲ್ಲಿ ಎಲ್ಲಾ ಐಟಮ್ಸ್ ಇರುತ್ತದೆ. ಈ ಮನುಷ್ಯನಲ್ಲಿ ದೇವರು ಜೀವವನ್ನು ಊದಿದರು. ಇದು ನಮ್ಗೆ ಗೊತ್ತಿದೆ. ಈ ಜೀವವನ್ನು ಊದಿರುವ ಜೀವ ಯಾವುದು? ಪವಿತ್ರ ಆತ್ಮೆ. ಈ ಆತ್ಮರು ಇವನೊಳಗಡೆ ಬಂದಾಗ ಇವನ್ ಜೀವಂತನಾದನು ಎಂದು ಹೇಳ್ತಾ ಇದೆ ಅಲ್ವಾ? ಸೊ ಜೀವ ಯಾವಾಗ ನಮ್ಮಲ್ಲಿ ಆಕ್ಚುಲಿ ಜೀವ ಅಂತ ಹೇಳುವಾಗ ಏನರ್ಥ? ನಾವು ಏನರ್ಥ ಮಾಡ್ಬೇಕು? ಜಸ್ಸಿಂದ ಸಿಸ್ಟರ್, ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದೆಯಾ? ಜೀವ ಅಂತ ಹೇಳುವಾಗ ನಾವೇನರ್ಥ ಮಾಡಬೇಕು? ನಮ್ಮಲ್ಲಿ ಆತ್ಮ ಇದೆ ಅಂತ. ನಮ್ಮಲ್ಲಿ ಆತ್ಮ ಆಕ್ಟಿವ್ ಆಗಿರುವ ಒಂದು ಅವಸ್ಥೆಗೆ ಜೀವ ಇರುವ ಅವಸ್ಥೆ ಎಂದು ಹೇಳಬಹುದು. ಅಂದ್ರೆ ಅರ್ಥ ಏನು? ಆದಾಮನು ಪಾಪ ಮಾಡಿದಾಗ ಅವನಿಗೇನ್ ನಷ್ಟ ಆಗಿದೆ?
ಅವನಿಗೆ ಅವನಿಗೆ ಪವಿತ್ರಾತ್ಮ ನಷ್ಟ ಆಗಿದೆ. ಜೀವ ನಷ್ಟವಾಗಿದೆ, ಆದ್ರೆ ಅವನಿಗೆ ಪ್ರಾಣ ಇತ್ತು. ಪ್ರಿಯರೇ, ಜೀವ ಮತ್ತು ಪ್ರಾಣ ಇದರ ವ್ಯತ್ಯಾಸ ಏನೆಂದರೆ, ಸ್ವಿಚ್ ಆಫ್ ಮಾಡುವಾಗ ಬಲ್ಬ್ ಹಾಳಾಗಿಲ್ಲ, ಏನಾಗಿದೆ, ಬಲ್ಬ್ ಚೆನ್ನಾಗೇ ಇದೆ, ಆದ್ರೆ ಲೈಟ್ ಬರ್ತಾ ಇಲ್ಲ. ಸ್ವಿಚ್ ಆಫ್ ಮಾಡುವಾಗ ಯಾವಾಗ ಲೈಟ್ ಬರುತ್ತೆ? ಮತ್ತೆ ಸ್ವಿಚ್ ಆನ್ ಮಾಡುವಾಗ. ಸೊ ಈ ಪವಿತ್ರಾತ್ಮರು ಎಂಟ್ರಿ ಆಗುವಾಗ ನಮ್ಮಲ್ಲಿ ಈ ಲೈಟ್ ಅಲ್ಲಿ ಬರುವ ಅದೇ ವ್ಯತ್ಯಾಸ ನಮ್ಮಲ್ಲೂ ಬರುತ್ತೆ. ಸ್ವಯ ಲೈಟ್ ಕೊಡಲು ಸಾಧ್ಯ ಆಗ್ತದೆ ಯಾವಾಗ? ಪವಿತ್ರಾತ್ಮರು ನಮ್ಮಲ್ಲಿ ಎಂಟ್ರಿ ಆಗುವಾಗ. ಪವಿತ್ರಾತ್ಮರು ನಮ್ಮಲ್ಲಿ ಎಂಟ್ರಿ ಆಗದೆ ಇರುವಾಗ ನಮ್ಗೆ ಪ್ರಾಣ ಇರ್ತದೆ. ಬೇರೆ ಪ್ರಾಣ ಮತ್ತು ಜೀವ ನಾವು ವ್ಯತ್ಯಾಸ ಅರ್ಥ ಮಾಡಬೇಕು. ಪ್ರಾಣ ಇರ್ತದೆ ನಮ್ಮಲ್ಲಿ, ಆದರೆ ನಮ್ಮ ಪ್ರವೃತ್ತಿಗಳು ಈ ಲೈಟ್ನ, ದೇವರು ಅಂತ ಹೇಳುವಾಗ ಸುಮಾರು ಕಡೆ ಲೈಟ್ ಲೈಟ್ ಅಂತ ಹೇಳ್ತಾ ಇದೆ. ಈ ಲೈಟಿನ ಪ್ರವೃತ್ತಿಗಳು ನಮ್ಮಲ್ಲಿ ಬರಲ್ಲ. ಜೀವ ಇರ್ತದೆ ಅಂದ್ರೆ ಪ್ರಾಣ ಇರ್ತದೆ ನಮ್ಮಲ್ಲಿ. ಬೇರೆ ಇದು ಸದ್ಯದಿಂದ ನಾವು ಅರ್ಥ ಮಾಡಬೇಕು. ಇನ್ನೊಂದು ವಿಷಯ ನೀವು ನೋಡಿ, ನಾವು ಹೈವೇದಲ್ಲೆಲ್ಲ ಹೋಗುವಾಗ ಈ 4 ಲೈನ್ಸ್ ಅದು ಇದೆಲ್ಲ ಬರುವಾಗ ಡಿವೈಡ್, ಆ ಒಂದು ರಿಫ್ಲೆಕ್ಟರ್ ಲೈಟ್ಸ್ ನೋಡಿದ್ದೀರಾ ನೀವು ಯಾರಾದ್ರೂ? ರಿಫ್ಲೆಕ್ಟರ್ ಲೈಟ್ಸ್ ಹೌದು ಹೌದು ಸರ್, ಹೌದು. ಇಷ್ಟು ನಾವು ಒಂದ್ ಕಡೆಯಿಂದ ಒಂದು 100 ಕಿಲೋಮೀಟರ್ ಪ್ರಯಾಣ ಮಾಡುವಾಗಲೂ ಥ್ರೂ ಔಟ್ ರಿಫ್ಲೆಕ್ಟರ್ ಲೈಟ್ ಅಂತ ಹೇಳುವಾಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು, ಇದು ಹೇಗೆ ಇಷ್ಟೊಂದು ಕರೆಂಟ್ ಎಲ್ಲಿಂದ ಕರೆಂಟ್ ಕೊಡುತ್ತದೆ ಅಂತ ಹೇಳಿ. ಆದ್ರೆ ನಮ್ಗೆ ಈಗ ಅರ್ಥ ಆಗ್ತಾ ಇದೆ, ಅದು ಕರೆಂಟ್ ಕೊಡುವುದಲ್ಲ, ಅದೇನ್ ಮಾಡ್ತಾ ಇದೆ, ಸೋಲಾರ್ ಅದು. ನಮ್ಮ ಲೈಟ್ ಅದು ರಿಫ್ಲೆಕ್ಟ್ ಮಾಡ್ತದೆ ಅಷ್ಟೇ. ನಮ್ಮ ಗಾಡಿಯ ಲೈಟ್ ಅದು ರಿಫ್ಲೆಕ್ಟ್ ಮಾಡ್ತದೆ. ನಮ್ಮ ಗಾಡಿಯ ಲೈಟ್ ಇಲ್ಲದೆ ಇದ್ರೆ ಅದು ರಿಫ್ಲೆಕ್ಟ್ ಮಾಡಲ್ಲ. ಪ್ರಿಯರೇ, ಅದು ಆ ರೀತಿ ಹೇಳೋ ಅದೊಂದು ನಿರ್ಜೀವ ಅವಸ್ಥೆಯಲ್ಲಿ ಇರೋದೇ. ಅದು ನಿರ್ಜೀವ. ಪ್ರಾಣ ಇದೆ, ನಾವು ಲೈಟ್ ಕೊಟ್ರೆ ಅದು ಲೈಟ್ ರಿಫ್ಲೆಕ್ಟ್ ಮಾಡ್ತೀವಿ. ನಾವು ಲೈಟ್ ಕೊಡದೇ ಇದ್ರೆ, ನಾವು ಕತ್ತಲೆ ಕೊಟ್ರೆ ಕತ್ತಲೆ ರಿಫ್ಲೆಕ್ಟ್ ಮಾಡ್ತೀವಿ. ಪ್ರಿಯರೇ, ಇಂತಹ ಪ್ರವೃತ್ತಿಗಳಾಗಿದೆ ನಿರ್ಜೀವ ಪ್ರವೃತ್ತಿಗಳು. ಜಸ್ಟ್ ಉದಾಹರಣೆ ಕೇಳ್ತೀನಿ. ಈಗ ಶಶಿಕಲಾ ಸಿಸ್ಟರ್, ನಿಮ್ಮನ್ನು ಆಫೀಸಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಹೊಗಳಿ ಯಾರೋ ಮಾತಾಡಿದ್ದಾರೆ ಇವತ್ತು, ಏನಾಗ್ತದೆ ನಿಮ್ಗೆ? ಖುಷಿ ಬಂದ್ಬಿಡುತ್ತೆ, ಒಂಥರ ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ಇಲ್ಲ ಮೇಡಮ್, ಅದು ಖುಷಿ ಬಂದ್ಬಿಡುತ್ತೆ, ಆದ್ರೂ ಒಂದ್ ಕಡೆ ನನ್ಗೆ ಡೌಟ್ ಬಂದ್ಬಿಡುತ್ತೆ ಏನಿರ್ಬೇಕು ಅಂತ. ಓಕೆ, ಬೇಡ, ಅದು ಬಿಡಿ, ಹೊಗಳಿ ಇಲ್ಲ. ನಿಮ್ಮನ್ನು ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ ನಿಮ್ ಜೊತೆಗೆ. ನಿಮ್ಮ ಅವರ ಹೆಸರೇನು? ಮಯೂರಿ. ಮಯೂರಿ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಏನಾಗ್ತದೆ ನಿಮ್ಗೆ? ಏನ್ ಆರ್ಟಿಫಿಷಿಯಲ್ ಅಲ್ಲ. 32 ಹಲ್ಲು ಕಾಣ್ತದೆ. ಸೊ ನೀವು ತುಂಬಾ ಖುಷಿ ಆಗ್ತದೆ. ಯಾವಾಗ ನಿಮಗೆ ಖುಷಿ ಆಗೋದು? ಮಯೂರಿ ಖುಷಿಯಾಗಿ ನಿಮ್ಮಲ್ಲಿ ಮಾತಾಡುವಾಗ. ಮಯೂರಿ ಕೋಪದಿಂದ ಮಾತಾಡಿದ್ರೆ ಏನಾಗ್ತದೆ? ನಿಮ್ಗೂ ಕೋಪ ಬರುತ್ತೆ. ಹಾಗಾದ್ರೆ ನಾವು ಈ ರಿಫ್ಲೆಕ್ಟರ್ ಏನ್ ವ್ಯತ್ಯಾಸ ಇದೆ? ಅರ್ಥ ಆಯ್ತಲ್ಲ? ಈಗ ನಮ್ಗೆ ತಾನಾಗಿ ಖುಷಿ ರೆಡಿ ಉಂಟು ಮಾಡಕ್ ಆಗ್ತಾ ಇಲ್ಲ. ಯಾರೋ ಸ್ವಲ್ಪ ಖುಷಿ ಕೊಟ್ರೆ ನಮ್ಗೆ ಖುಷಿ ಆಗ್ಬೋದು, ಯಾರೋ ದುಃಖ ಕೊಟ್ರೆ ನಮ್ಗೆ. ಪ್ರಿಯರೇ, ಈ ಪ್ರವೃತ್ತಿಗಳಾಗಿದೆ ನಿರ್ಜೀವ ಪ್ರವೃತ್ತಿಗಳು. ನಮ್ಮಿಂದ ಜೀವ ಕೊಡಕ್ ಆಗದಿರುವ ಪ್ರವೃತ್ತಿ. ಏನೋ ರಿಫ್ಲೆಕ್ಟ್ ಮಾಡಿ ನಾವು ಜೀವಿಸ್ತಾ ಇದ್ದೀವಿ. ಸತ್ಯ ಅಲ್ವಾ? ನಾನು ಹೇಳ, ದುಃಖ ಕೊಟ್ರು ಖುಷಿಯಾಗಿ ನಿಲ್ಲಕ್ಕೆ ನಮ್ಮಿಂದ ಸಾಧ್ಯ ಆಗ್ತದಾ? ಸಾಧ್ಯ ಆಗೋದಾದ್ರೆ ನಿಮಗೆ ಜೀವ ಇದೆ ಎಂದು ಹೇಳಲು ಸಾಧ್ಯ. ಯಾಕಂದ್ರೆ ಜೀವ ಇರೋ ವ್ಯಕ್ತಿಗೆ ಪ್ರೊಡಕ್ಟಿವ್ ಆಗಲು ಸಾಧ್ಯ ಇರೋದು. ಅವ್ರು ಕೊಡುವುದು ಮಾತ್ರ ರಿಫ್ಲೆಕ್ಟ್ ಮಾಡೋದು, ಜೀವ ಇರಬೇಕಂದಿಲ್ಲ. ಪ್ರಿಯರೇ, ನಾವು ಯೋಚನೆ ಮಾಡಿ ನಮ್ಮ ಅವಸ್ಥೆ ಹೇಗೆ. ನಮ್ಗೆ ಜೀವ ಇದೆಯೋ ಅಂತ ಟೆಸ್ಟ್ ಮಾಡಕ್ಕೆ ಬೆಸ್ಟ್ ಮಾರ್ಗ ಇದೇನೆ. ಯಾರಾದ್ರೊಬ್ರು ತುಂಬಾ ನೋವು ಕೊಡುವಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ, ದೇವರಿಗೆ, ದೇವಾ ಈ ವ್ಯಕ್ತಿಗಾಗಿ ನಿಮ್ಗೆ ಸ್ತೋತ್ರ ಅಂತ ಹೇಳುವ ಅವಸ್ಥೆ ಇದೆಯಾ? ಆಗ ನೀವು ಕ್ರಿಯೇಟ್ ಮಾಡ್ತಾ ಇದೀವಿ ಏನೋ ಒಂದು. ಆಗ ನಿಮ್ಮಲ್ಲಿ ಜೀವ ಇದೆ ಅಂತ ಅರ್ಥ.
ಪ್ರಿಯರೇ ಆಕ್ಚುಲಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋದು, ಅವ್ರಿಗೊಂದು ಫರ್ಗಿವ್ ಮಾಡೋದು, ಅವ್ರಿಗೋಸ್ಕರ ಇದು ಹೇಳೋದು, ಅವ್ರನ್ನ ಕ್ಷಮಿಸೋದು ಅಂತಿರಲ್ಲ, ಅದು ಜೀವ ಕೊಡೋದು. ಇದು ಇದು ಅದು ಇದು ಹೆಂಗೆ ಬ್ರದರ್ ಅದು? ಅದೇನೆ ನಿಮ್ಮಲ್ಲಿ ಜೀವ ಇರಬೇಕು. ಆತ್ಮರು ನಿಮ್ಮಲ್ಲಿ ಆಕ್ಟಿವ್ ಆಗುವಾಗ ನೋಡಿ, ಯೇಸು ಸ್ವಾಮಿ ಹೇಳಿದಾರಲ್ಲ, ತನಗೆ ಶಿಲುಬೆಗೇರಿಸುವ ಸಮಯದಲ್ಲಿ ಕಲ್ಲು ತೂರುವ ಆ ವ್ಯಕ್ತಿಗಳನ್ನು, ಚಾಟಿಯಿಂದ ಎಟ್ಕೊಡೋ ವ್ಯಕ್ತಿಗಳನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪಿತನೇ ಇವರನ್ನು ಕ್ಷಮಿಸು. ಇದು ಜೀವ ಇರುವ ವ್ಯಕ್ತಿಗಳ ಲಕ್ಷಣ. ಜೀವ ಇಲ್ದಿರೋ ವ್ಯಕ್ತಿಗಳೇನು, ಅಲ್ಲಿಂದ ಏನ್ ಬರುತ್ತೆ? ಅದೇ ತೂಕದಲ್ಲಿ, ಅದೇ ಅಳತೆಯಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ತಿರುಗಿ ರಿಫ್ಲೆಕ್ಟ್ ಮಾಡುವುದು ಜೀವ ಇಲ್ಲದೆ ಇರುವ ವ್ಯಕ್ತಿಗಳ ಪ್ರತ್ಯೇಕತೆ. ಪ್ರಿಯರೇ, ಇನ್ನೊಂದು ವಿಷಯ ಹೇಳೋದಾದ್ರೆ, ಈ ಜೀವ ಮತ್ತು ಪ್ರಾಣ ಎಂದು ಹೇಳುವಾಗ, ಜೀವ ಇಲ್ಲದೆ ಇದ್ರು ಪ್ರಾಣ ಇರುವ ವ್ಯಕ್ತಿಗೆ ಒಳ್ಳೇದು ಮಾಡಕ್ಕೆ ಸಾಧ್ಯವೋ? ಇಲ್ಲ. ಪ್ರಾಣ ಇರುವ ವ್ಯಕ್ತಿಗೆ ಆತ್ಮರ ಅಭಿಷೇಕ ಇಲ್ಲ, ಆತ್ಮರ ಶಕ್ತವಾದ ಪ್ರವರ್ತನ ಇಲ್ಲ, ತುಂಬಾ ಲೈಟ್ ಆಗಿದೆ, ಮೇ ಬಿ ಒಂದು 10% ಆತ್ಮಶಕ್ತಿ ಇದೆ, ಆ ವ್ಯಕ್ತಿಗೆ ಒಳಿತು ಮಾಡಲು ಸಾಧ್ಯವೋ? ಸರ್ ಅದು ತರ ಪ್ರಾಣಿಗಳ ತರ ಆಗುತ್ತಾ? ಈಗ ನೋಡಿ, ಪ್ರಾಣಿಗಳು ಒಳಿತು ಮಾಡಕ್ಕಾಗುತ್ತಾ? ಪ್ರಾಣಿಗಳು ಒಳಿತು ಮಾಡುತ್ತದೆ ಕೆಲವೊಮ್ಮೆ. ಎಷ್ಟೋ ಕಡೆ ನಾವು ನೋಡ್ತೀವಿ, ಪ್ರಾಣಿಗಳ ತಾಯಿ ಪ್ರಾಣಿ ತನ್ನ ಮಗುವಿಗಾಗಿ ಎಷ್ಟು ಕಷ್ಟಪಡುತ್ತದೆ, ಜೀವ ಕೊಡಕ್ಕೂ ರೆಡಿ ಇದೆ ಪ್ರಾಣಿಗಳು ಅಲ್ವಾ? ಮಗು ಊಟ ಕೊಡುತ್ತದೆ, ಮಗುಗೆ ಸಂರಕ್ಷಣೆ ಮಾಡುತ್ತದೆ. ಸರ್, ಒಳಿತು ಮಾಡಬಹುದು. ಈ ಪ್ರಾಣ ನಮ್ಮಲ್ಲಿದ್ರು ನಾವು ಕಾಣಿಕೆ ಕೊಡಬಹುದು, ಸಹಾಯ ಮಾಡಬಹುದು, ಎಲ್ಲಾ ಮಾಡಬಹುದು ಪ್ರಾಣ ಇದ್ರು. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ನೋಡಿ, ನೀವು ನೋಡಿ, ಯೇಸುವನ್ನು ಅರಿಯದಿರುವ ಎಷ್ಟೋ ಒಳ್ಳೆಯ ಜನ ಇದ್ದಾರೆ ಅಲ್ವಾ? ಕೆಲವರು ಹೇಳ್ತಾರೆ ಕ್ರೈಸ್ತರಿಗಿಂತ ಬೇರೆಯವರು ಎಷ್ಟೋ ಒಳ್ಳೆಯವರೆಂದೆಲ್ಲ ಹೇಳೋರುಂಟು. ನೀವೇ ಯೋಚನೆ ಮಾಡಿ, ಪ್ರಾಣ ಇಲ್ಲದೆ ಇರೋ ವ್ಯಕ್ತಿಗಳಿಗೂ, ಪ್ರಾಣ ಅಲ್ಲ, ಜೀವ ಇಲ್ಲದೆ ಇರೋ ವ್ಯಕ್ತಿಗಳಿಗೂ, ಆತ್ಮರ ನಡತೆ ಇಲ್ಲದೆ ಇರುವ ವ್ಯಕ್ತಿಗಳಿಗೂ ಒಳಿತೆಲ್ಲ ಮಾಡಲು ಸಾಧ್ಯ ಇದೆ, ಒಳ್ಳೆಯ ಮಾತುಗಳು ಆಡಲು ಸಾಧ್ಯ ಇದೆ, ಒಳ್ಳೆಯ ಟೀಚಿಂಗ್ ಕೊಡಲು ಸಾಧ್ಯ ಇದೆ. ಅದರ ಪ್ರಾಬ್ಲಮ್ ಏನಂದ್ರೆ, ಆ ಟೀಚಿಂಗ್ ಅಲ್ಲಿ ಜೀವ ಇರಬೇಕಂತಿಲ್ಲ. ಆ ಟೀಚಿಂಗ್ ಅಲ್ಲಿ ಜೀವ ಇರ್ಬೇಕಂತಿಲ್ಲ. ನೆನ್ನೆ ನಾನು ಎಲ್ಲೋ ಓದಿದ್ದೇನೆ, ಗುರುಗಳಲ್ಲಿ ಈ ಇಂಡಿಯಾದ ಒಂದು ಒಂದು ಋಷಿ ಹೇಳಿರೋದು, ಅನೇಕ ಗುರುಗಳನ್ನು ನೋಡಿದ್ದೇನೆ, ಗುರುಗಳಲ್ಲಿ ಟಾಪ್ ನಂಬರ್ 1 ಯೇಸುಸ್ವಾಮಿ ಅಂತ ಹೇಳಿ. ಇದೆಲ್ಲ ಹೇಳಬಹುದು, ಆದರೆ ನಮ್ಮಿಂದ ಒಂದು ಒಳಿತು ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಪ್ರಿಯರೇ, ನಾವು ಈ ಕಲ್ಚರ್ ಎಂದು ಹೇಳುವಾಗ ಏನರ್ಥ? ಶಶಿಕಲಾ ಸಿಸ್ಟರ್ ಹೇಳಿ, ಕಲ್ಚರ್ ಎಂದು ಹೇಳುವಾಗ ಏನರ್ಥ? ಅದು ಈಗ ಒಂದು ಹೇಳ್ತಾರಲ್ಲ ಬ್ರದರ್, ಕೆಲವು ಮಕ್ಕಳು ನೋಡಿ ಹೇಳ್ತೀವಿ, ಇದು ತುಂಬಾ ಕಲ್ಚರ್ ಇದೆ. ಕೆಲವು ಮಕ್ಕಳು ನೋಡಿ ಇದು ಕಲ್ಚರೇ ಇಲ್ಲ ಅಂತ ಹೇಳ್ತಾರೆ. ಏನಿದ್ರ ವ್ಯತ್ಯಾಸ ಏನು? ಅವರ ನಡತೆ ಬುದ್ಧಿ ನೋಡಿ ಹೇಳ್ತೀವಿ ಏನು, ಅವ್ರು ಇರೋ ಒಳ್ಳೆತನ ಅವರ. ಓಕೆ, ನಾನು ಹೇಳ್ತೀನಿ. ಒಂದ್ ತಾಯಿ ಮಗುಗೆ ಹೇಳ್ತಾ ಇದ್ದಾರೆ, ಮಗನೇ, ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ, ನೀವಲ್ಲೋಗಿ ಅದು ಬೇಕು ಇದು ಬೇಕು ಅಂತ ಹೇಳ್ಬಾರ್ದು, ಏನಾದ್ರೂ ಕೊಟ್ರು ಏನ್ ಹೇಳ್ಬೇಕು? ಬೇಡ ಅಂತಾನೆ ಹೇಳ್ಬೇಕು. ತಾಯಿ ಮಗನಿಗೆ ಟೀಚ್ ಮಾಡ್ತಾ ಇದೆ. ಓಕೆ, ಆ ಮಗ ಅವರಿಬ್ರು ಆ ಮನೆಗೆ ಹೋದ್ರು. ಮನೆಗೆ ಹೋದಾಗಲೇ ಒಂದು ಮಿಲ್ಕಿ ಬಾರ್ನ ದೊಡ್ಡ ಒಂದು ಬಾರ್, ಸಿಲ್ಕ್ ಅಂತೆಲ್ಲ ಹೇಳ್ತಲ್ಲ, ಅಷ್ಟು ಚೆನ್ನಾಗಿರೋದೊಂದು ಕೊಟ್ರು. ಇವನೇನ್ ಹೇಳಿದ? ಬೇಡ ಅಂತ ಹೇಳ್ತೀನಿ, ನನ್ಗೆ ಬೇಡ. ಇಲ್ಲ, ಮತ್ತೆ ಒತ್ತಿ ಹೇಳಿದ್ರು, ತಗೋ ಮಗನೇ. ಇವನ್ ಹೇಳಿದೆ, ನನ್ಗೆ ಬೇಡಪ್ಪ, ನನ್ಗೆ ಇಷ್ಟ ಇಲ್ಲ, ನನ್ಗೆ ಬೇಡ. ಆಯ್ತು ಅಂದೇಳಿ ಕೊನೆಯಲ್ಲಿ ಅವ್ರ ಮಾತುಕತೆ ಎಲ್ಲ ಮುಗಿಸಿ ವಾಪಸ್ ಹೋದ್ರು. ವಾಪಸ್ ಹೋಗುವಾಗ, ದಯಾಲ್ ನೀವ್ ಹೇಳಿ, ಈ ಮನೇಲಿ ಇರುವವರು ಈ ಮಗುವಿನ ಬಗ್ಗೆ ಏನ್ ಹೇಳ್ತಾರೆ? ತುಂಬಾ ಪ್ರೌಡ್ ಆಗ್ತಾರೆ ಅಲ್ಲ, ಅಲ್ಲಿ ಡಿಸೆನ್ಸಿ ತೋರಿಸಿದ್ಯಲ್ಲ, ತುಂಬಾ ಕಲ್ಚರ್ ಇದೆ, ತುಂಬಾ ಒಳ್ಳೆ ಮಗು ಅಂತೆಲ್ಲ ಹೇಳ್ತಾರಲ್ಲ.
ಈ ಒಳಿತು ಎಲ್ಲಿಂದ ಬಂದಿರೋದು? ಬೋಧನೆ ಅವ್ರ ತಾಯಿ ಹೇಳಿದ್ರಲ್ಲ. ಇದೇನ್ ಬೋಧನೆ ಏನಲ್ಲ, ಈ ಮಗು ಕರೆಕ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾನೆ, ಬರೀ ಆಕ್ಟಿಂಗ್ ಅದು. ಯಾಕಂದ್ರೆ ಆಸೆ ಇದೆ ಆಕ್ಟಿಂಗ್ ಅವನ್ ತುಂಬಾ ಆಸೆ ಇದೆ. ಆ ಮಗು ಪ್ಯೂರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಕಲ್ಚರ್ ಅಂತ ಹೇಳುವಾಗ ಏನರ್ಥ? ಆಕ್ಟಿಂಗ್, ನಾಟಕ ಒಂಥರ ಬರೀ ನಾಟಕನೇ. ಅರ್ಥ ಆಯ್ತಲ್ಲ? ಸುಮಾರು ಈಗ ಏನಾಗುತ್ತೆ ಅಂದ್ರೆ, ಈ ಒಂದು ಶುಗರ್ ಕೋಟಿಂಗ್ ಅಂತ ಹೇಳ್ತೀವಲ್ಲ, ಈ ಶುಗರ್ ಕೋಟಿಂಗ್ ಲೈಫ್ ಅಲ್ಲೇ ಜೀವಿಸ್ತಾ ಇದ್ದೀವಿ. ಈಗ ನೀವೇ ಯೋಚನೆ ಮಾಡಿ, ಜಸಿಂದ ಸಿಸ್ಟರ್ ಬೆಳಿಗ್ಗೆ ಇವತ್ತು ರಜೆ ಇದೆ, ಹೇಳಿ ಸಿಸ್ಟರ್. ಇಲ್ಲ. ಓಕೆ, ಜಸಿಂದ ಸಿಸ್ಟರ್ ಇವತ್ತು ನಾನು ಶಶಿಕಲಾ ಸಿಸ್ಟರ್ ಜಸಿಂದ ಸಿಸ್ಟರ್ ಹೇಳ್ತಾ ಇದ್ದೇನೆ. ಓಕೆ, ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಇವತ್ತು ಸ್ವಲ್ಪ ಪ್ರಾರ್ಥಿಸಬೇಕು. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೇನೆ, ಇವತ್ತು ಯಾರು ಗೆಸ್ಟ್ ಇಲ್ಲ, ಏನಿಲ್ಲ, ಸ್ವಲ್ಪ ಫ್ರೀ ಆಗಿದ್ದೇನೆ, ಇವತ್ತು ಸ್ವಲ್ಪ ಪ್ರಾರ್ಥಿಸಬೇಕು ಅಂತ ಹೇಳಿ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪ್ರಾರ್ಥನೆಗಾಗಿ ರೆಡಿ ಮಾಡುವಾಗ ಕಿಟಕಿಯಿಂದ ನೋಡ್ತಾ ಇದ್ದಾರೆ, ಯಾರೋ ಒಬ್ರು ದೂರದ ರಿಲೇಟಿವ್ಸ್ ಮನೆಗೆ ಬರ್ತಾ ಇದ್ದಾರೆ. ನಿಮಗೆ ಗೊತ್ತು, ಅವ್ರು ಬಂದ್ರೆ ಬೇಗ ಹೋಗುವುದೂ ಇಲ್ಲ, ನಿಮ್ಗೆ ಫ್ರೀ ಆಗಿ ಬಿಡುವುದೂ ಇಲ್ಲ. ಅವ್ರು ಹೇಳುವ ದೊಡ್ಡ ವಿಷಯಗಳೆಲ್ಲ ನೀವು ಕೇಳಲೇಬೇಕು. ಅವರು ಸುಮ್ಮನೆ ನಾನು ಅದು ಮಾಡಿದೆ ಇದು ಮಾಡಿದೆ ಈ ಸ್ಟೋರಿಗಳೆಲ್ಲ ಹೇಳ್ತಾರೆ, ಕೇಳ್ತಾ ಹೌದಾ ಹೌದಾ ಅಂತ ಹೇಳ್ತಾನೆ ಇರ್ಬೇಕು. ನಿಮ್ಗೆ ನೀವ್ ಏನ್ ಯೋಚನೆ ಮಾಡಿದೆ ಆ ವಿಷಯ ನಡೆಯಲ್ಲ ಅವತ್ತು. ಆಗ ನಿಮ್ ಮನಸ್ಸಿಗೆ ಏನ್ ಬರುತ್ತೆ? ಅದ್ ನೀವೀಗ ಹೇಳಿದ್ರಲ್ಲ ಬ್ರದರ್, ಕಲ್ಚರ್, ಇವತ್ತೇ ಅವ್ರು ಬರ್ಬೇಕಿತ್ತ ಅಂತ ಅದನ್ನ ಹೇಳಿ. ನಾವು ಹಾಕೊಬೇಕಾಗತ್ತೆ. ಇವತ್ತೇ ಅವ್ರು ಬರ್ಬೇಕಿತ್ತಾ? ನೋಡಿ, ಈಗ ಬಂದ್ರೆ ಬೇಗ ಹೋಗುವುದೂ ಇಲ್ಲ, ಕೆಲವೊಮ್ಮೆ ಒಂದು ವಾರನೇ ಮನೇಲಿ ಇರ್ತಾರೆ. ಇವ್ರು ಡೈಲಾಗ್ ಕೇಳೋದು ಇನ್ನೂ ಕಷ್ಟ. ಇದೆಲ್ಲ ಮನ್ಸಲ್ಲಿ ಬರುತ್ತಲ್ಲ. ಓಕೆ, ಅವರು ಯಾವಾಗ ಹೋಗ್ತಾರೋ ಆಯ್ತಾ, ಅವ್ರ ಮನೆಗೆ ಕಾಲಿಂಗ್ ಬೆಲ್ ಹೊಡೆದ್ರು. ಸೊ ನೀವು ಫುಲ್ 30 ಎಲ್ಲ ಹಲ್ಲುಗಳೆಲ್ಲ ತೋರಿಸಿ ನಗಾಡದು, ಓ ಅಂಕಲ್ ನೀವು ಏನೋ ಅಪ್ಪಿತಪ್ಪಿ ಇಲ್ಲಿಗೆ ಬಂದಿದ್ದೀರಾ, ಏನಾದ್ರು ದಾರಿ ಏನಾದ್ರು ಮಿಸ್ ಆಗಿ ಬಂದಿರೋದಾ, ಹಾಗೆಲ್ಲ ಹೇಳ್ತೀರಾ ಅಲ್ವಾ? ಓಕೆ, ಒಂದು ಶುಗರ್ ಕೋಟಿಂಗ್ ಆಗಿರುವ ರೀತಿಯಲ್ಲಿ ಡೈಲಾಗ್ ಹೊಡಿತೀರ ನೀವು. ಅಷ್ಟಿಲ್ದೆ ಇದ್ರು ಏನು ಅಂದ್ರೆ ಅಪ್ರೂಪ್ ಆಗಿದೆಯಲ್ಲ, ಹಾಗೆಲ್ಲ ನಾವು ಜನರಲ್ ಆಗಿ ನಾವು ಹೇಳ್ತೀವಿ. ಈಗ ಆ ಅಜ್ಜ ಬಂದಾಯ್ತು, ಅವರ ಡೈಲಾಗ್ಗಳೆಲ್ಲ ಸ್ಟಾರ್ಟ್ ಆಯ್ತು. ಈಗ ನಿಮ್ಗೊಂದು ಡೌಟ್, ನಿಮ್ಗೇನೋ ಅಷ್ಟು ಕ್ಲೋಸ್ ಆಗಿರೋರೆಲ್ಲ ಎಲ್ಲೋ ದೂರದ ಒಂದು ಫಾರ್ ರಿಲೇಟಿವ್ ಅಷ್ಟೇ. ಈಗ ಮಧ್ಯಾಹ್ನ ಲಂಚ್ ಕೊಟ್ಟಾಯ್ತು, ಈಗ ಸಾಯಂಕಾಲ ಆಗ್ತಾ ಇದೆ. ನಿಮ್ಗೆ ಆದ್ರೆ ಬೇರೆ ಬೇಕಾದಷ್ಟು ಕೆಲ್ಸನೂ ಇದೆ, ನಾಳೆ ಮಗಳು ಬರ್ತಾಳೆ ಮನೆಗೆ, ಏನನ್ನೂ ರೆಡಿ ಆಗ್ಬೇಕು. ಓಕೆ, ನಿಮ್ ರೆಸ್ಪಾನ್ಸ್ ಹೇಗಿರುತ್ತದೆ? ರೆಸ್ಟ್ಲೆಸ್ ಆಗ್ತೀರಾ. ಅವ್ರಿಗೆ ನೀವು ಯಾವಾಗ ಹೋಗ್ತೀರಿ ಅಂತ ಹೇಳಕ್ಕೂ ಆಗಲ್ಲ. ಈಗ ಏನು ಉಪಾಯ ಉಪಯೋಗಿಸ್ಬೋದು? ನನಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದೆ, ಏನಾದ್ರೂ ವಿಷಯ ಹೇಳಿ. ಅದೊಂದು ರೀಸನ್ ಹೇಳಬಹುದು. ಇನ್ನೊಂದೇನಂದ್ರೆ, ಈಗ ಹೇಗೋ ಬಂದಾಯ್ತು, ಅಟ್ಲೀಸ್ಟ್ ನಾಳೆ ಆದ್ರೂ ಇವ್ರು ಹೋಗ್ಬೇಕಂತ ಆಸೆ ಇದ್ರೆ ನೀವೇನ್ ಹೇಳ್ಬೋದಂದ್ರೆ, ಅಜ್ಜ ನೋಡಿ, ನೀವು ಹೇಗಾದಷ್ಟು ದೂರದಿಂದ ಬಂದಿದ್ದೀರಿ, ಇವತ್ತು ಹೇಗೋ ಇಲ್ಲಿ ರಾತ್ರಿ ಊಟ ಮಾಡಿ ನಾಳೆ ನೀವು ಹೋಗ್ಬೋದು. ಇವತ್ತು ಈ ರಾತ್ರಿಯೇ ಹೋಗ್ಬೇಡಿ, ಇವತ್ತು ಊಟ ಮಾಡಿ ನಾಳೆ ಬೆಳಿಗ್ಗೆ ಹೋಗ್ಬೋದು. ಹೇಳುವಾಗ ಅರ್ಥ ಏನು? ನಾಳೆನೇ ಹೋಗಿ ಅಂತ. ನಾಳೆನೇ ಹೋಗಿ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ನಾಳೆ ಒಂದೇ ದಿನನೇ ಇರೋದು. ಇವತ್ತು ರಾತ್ರಿ ಬೇಕಾದ್ರೆ ಇವತ್ತೇ ಹೋಗಿ, ಅದೋಯ್ಸ್ ನಾಳೆ ಬೆಳಿಗ್ಗೆ ಹೋಗಿ. ಬ್ರದರ್, ಈಗಿನ ಕಾಲದಲ್ಲಿ ಆಗ ಏನು ಹೇಳುದು ಅಗತ್ಯ ಇಲ್ಲ. ನಾನು ಪ್ರಾರ್ಥನೆಗೆ ಸಿದ್ಧವಾಗಿದ್ದೆ, ದೇವರು ನಿಮ್ಮನ್ನು ಕಳಿಸಿದ್ರು, ನಾವು ಒಟ್ಟಾಗೀಗ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರೆ ಅವ್ರು ಬೇಗ ಹೊರಡೆ ಹೋಗ್ತಾರೆ. ಯಾರಿಗೆ ಪ್ರಾರ್ಥನೆ ಬೇಡ, ಏನು ಬೇಡ, ಊಟ ಬೇಡ, ಏನು ಬೇಡ, ಪ್ರಾರ್ಥನೆ ಅಂತ ಹೇಳಿದ್ರೆ ಓಡಿ ಹೋಗ್ತಾರೆ. ಬೇರೆ ಬೇರೆ
ರೀತಿಯಲ್ಲಿ ಮಚ್ಚಡಬರ್ದ ಹೇಳಿದ ಹಾಗೆ ಅಥವಾ ಜೆಸಿಸ್ ಹೇಳಿದ ಹಾಗೆ ಟ್ಯಾಕ್ಟಿಕ್ಸ್ ಯಾವಾಗ ಯೂಸ್ ಮಾಡ್ಬೋದು. ನಾವು ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕು, ಕೆಲವೊಮ್ಮೆ ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಸರಿ ಮಗಳೇ ನೀವು ಹೋಗಿ ಬನ್ನಿ ನಾನು ಇರ್ತೀನಿ ಅಂತ ಹೇಳೋ ಸಾಧ್ಯತೆನೂ ಇದೆ. ಆಗ ಅದು ಇನ್ನೂ ಡೇಂಜರಸ್ ಆಗುತ್ತೆ. ಸೊ ಮಚ್ಚಡಬರ್ದ ಹೇಳಿರೋದು ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದು. ಅಥವಾ ನೀವು ಪ್ರಾರ್ಥನೆ ಮಾಡಿ ನಾನು ಇಲ್ಲಿ ಇರ್ತೀನಿ ಅಂತ ಹೇಳೋರು ಉಂಟು. ನೆಕ್ಸ್ಟ್ ಈಗ ನೀವು ಈ ರೀತಿ ಹೇಳುವಾಗ ಪ್ರಾರ್ಥನೆಗೆ ಅದು ಸೂಕ್ತ ಸಮಯವೂ ಆಗಿರ್ಬೇಕಲ್ಲ ಸರ್. ಈಗ ಅದು ಸಮಯಗಳನ್ನು ಯಾವ ಪ್ರಾರ್ಥನೆಗಳು ಯಾವಾಗ ಬೇಕಾದ್ರೂ ಏನಾದ್ರೂ ನಾವು ಕ್ರಿಯೇಟ್ ಮಾಡ್ಬೋದಲ್ಲ. ಸೊ ಈಗ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಈಗ ಈ ಅಜ್ಜ ಹೇಳ್ತಾ ಇದ್ದಾರೆ, ನಾನು ಈಗಲೇ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ, ನಿಮ್ಮ ಈ ಪ್ರೀತಿ ಎಲ್ಲ ನೋಡುವಾಗ ಒಂದು ವಾರ ಇಲ್ಲೇ ಇರೋಣ ಅಂತ ನಾನು ನನ್ನ ಮನಸ್ಸಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ರೆ, ಪ್ರಿಯರೇ ಏನಾಗ್ತಾ ಇದೆ ಅಂದ್ರೆ, ಇದು ನಾವು ಯಾರು ಒರಿಜಿನಲ್ ಲೈಫ್ ಅಲ್ಲಿ ಇಲ್ಲ. ಇದೆಲ್ಲ ಈ ಪ್ರಾಣ ಅಂತ ಹೇಳ್ತಾ ಇದೆಯಲ್ಲ, ಈ ಪ್ರಾಣದ ಟೆಕ್ನಿಕ್ಸ್ಗಳೇ ನಾವು ಯೂಸ್ ಮಾಡುವ ಈ ಟೆಕ್ನಿಕ್ಸ್ ಎಲ್ಲ. ಅರ್ಥ ಆಯ್ತಲ್ಲ? ಅದೇ ಸಮಯ ಪವಿತ್ರಾತ್ಮರಿಂದ ನಾವು ತುಂಬಲ್ಪಟ್ಟ ಒಂದು ವ್ಯಕ್ತಿ ಆದ್ರೆ ಈ ರೆಸ್ಪಾನ್ಸ್ ಎಲ್ಲ ಬೇರೆ ಇರ್ತದೆ. ಪವಿತ್ರಾತ್ಮ ನಮ್ಮಲ್ಲಿ ಜೀವ ಇದೆ. ಕೆಲವರಿಗೆ 10% ಜೀವ ಇದೆ, ಕೆಲವರಿಗೆ 20% ಜೀವ ಇದೆ, ಕೆಲವರಿಗೆ 30% ಜೀವ ಇದೆ. ನಾವು ಕಂಡುಹಿಡಿಯಬೇಕು ನಮ್ಮಲ್ಲಿರುವ ಜೀವನ ಪರ್ಸೆಂಟೇಜ್ ಅಂತ ಹೇಳೋದು. ಓಕೆ, ಯೋಹಾನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಸಜೀವವನ್ನು ಕೊಡುವಂತದ್ದು ದೇವರ ಆತ್ಮವೇ. ಜೀವವನ್ನು ಕೊಡುವುದು ದೇವರ ಆತ್ಮವೇ. ಜೀವವನ್ನು ಕೊಡುವುದು, ಪ್ರಾಣ ಇರಬಹುದು, ಜೀವವನ್ನು ಕೊಡುವುದು ದೇವರ ಆತ್ಮನೇ. ಸೊ ಪ್ರಿಯರೇ, ಈ ದೇವರ ಆತ್ಮರು ನಮ್ಮಲ್ಲಿ ನಮ್ಮ ಆತ್ಮದೊಂದಿಗೆ ಕನೆಕ್ಟ್ ಆಗದೇ ಇದ್ದರೆ ನಮಗೆ ಜೀವ ಇಲ್ಲ. ಪ್ರಾಣ ಇದೆ, ಬಾಕಿ ಎಲ್ಲ ಕೆಲಸನೂ ಮಾಡಬಹುದು. ಎಷ್ಟೋ ಜನಾಂಗಗಳಲ್ಲಿ ದೊಡ್ಡ ದೊಡ್ಡ ಅಂದ್ರೆ ಗುಣಗಳು ಹೇಳುವ ವ್ಯಕ್ತಿಗಳಿದ್ದಾರೆ. ಒಬ್ಬೊಬ್ಬರು ಹೆಸರು ನಾನು ಹೇಳ್ತಾ ಇಲ್ಲ, ಆದರೆ ಬೇರೆ ಜನಾಂಗಗಳಲ್ಲಿ ತುಂಬಾ ಒಳಿತುಗಳು ಹೇಳುವ ಜನ ಇದ್ದಾರೆ. ಆದ್ರೆ ನಾವು ಹೇಳಿದಾಗ ಈ ಕಲ್ಚರ್ ಅಂತ ಹೇಳುವ ಹಾಗೆ ಈ ಪ್ರಾಣದಿಂದ ಒಳಿತು ಮಾಡ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ಯೋಹಾನ 1:4 ಹೇಳಿದ ಹಾಗೆ ಅವನಲ್ಲಿ ಜೀವವಿತ್ತು, ಆ ಜೀವ ಕತ್ತಲೆಯಲ್ಲಿ ಪ್ರಕಾಶಿಸಿತ್ತು ಎಂದು ಹೇಳುತ್ತಾ ಇದೆ. ಜೀವ ಇರುವ ವ್ಯಕ್ತಿಗೆ ಪ್ರತ್ಯೇಕತೆ ಏನು? ಕತ್ತಲೆಯಲ್ಲಿ. ಅದಕ್ಕೆ ರಿಫ್ಲೆಕ್ಟ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಯಾರಾದ್ರೂ ಒಬ್ರು ಟೋರ್ಚ್ ಹೊಡಿಬೇಕಾದ ಅಗತ್ಯ ಇಲ್ಲ ಪ್ರಕಾಶಿಸಬೇಕಾದ್ರೆ. ನಮ್ಮ ಪ್ರಾಬ್ಲಮ್ ಏನು? ನಮ್ಗೆ ಯಾರಾದ್ರೂ ಟೋರ್ಚ್ ಹೊಡಿಬೇಕು ನಾವು ಪ್ರಕಾಶಿಸಬೇಕಾದ್ರೆ. ನಮ್ಮ ನೋಡಿ ಯಾರಾದ್ರೂ ಒಳ್ಳೇದು ಹೇಳ್ಬೇಕು, ನಿಮ್ಮಂತವ್ರು ಯಾರು ಇಲ್ಲ ಅಂತ ಹೇಳ್ಬೇಕು. ನಿಮ್ಮ ಒಳ್ಳೆಯ ಪ್ರವೃತ್ತಿಗಳು ಹೇಳಕ್ಕೆ ಸ್ಟಾರ್ಟ್ ಮಾಡುವಾಗ ನಿಮಗೆ ತುಂಬಾ ಪ್ರಕಾಶ ಉಂಟಾಗ್ತದೆ ನಿಮ್ಮ ಮುಖದಲ್ಲಿ. ಯಾರಾದ್ರೂ ನಮ್ಮನ್ನು ನೋಡಿ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡುವಾಗ ನಮ್ಮ ಮುಖ ಕತ್ತಲೆಯ ಅನುಭವ ಆಗ್ತದೆ. ಕತ್ತಲೆಯಲ್ಲಿ ಪ್ರಕಾಶಿಸಲು ನಮ್ಗೆ ಸಾಧ್ಯ ಆಗದೇ ಇದ್ರೆ ಪ್ರಿಯರೇ, ನಮ್ಗೆ ಜೀವ ಇಲ್ಲ ಎಂದರ್ಥ. ನಮ್ಗೆ ಯಾರಾದ್ರೂ ನೋವು ಕೊಡುವಾಗ ಅಲ್ಲಿ ಪ್ರಕಾಶಿಸಲು ಸಾಧ್ಯ ಇಲ್ವಾ? ವೇದನೆ ಕೊಡುವಾಗ ನಮ್ಗೆ ಅಲ್ಲಿ ಪ್ರಕಾಶಿಸಲು ಸಾಧ್ಯ ಇಲ್ವಾ? ಅಥವಾ ನಾವು ವೇದನೆ ಕೊಡುವ ಅದೇ ಎಫೆಕ್ಟ್ ಅಲ್ಲಿ ನಾವು ಆಗ್ತೀವಾ? ಅವ್ರು ಸಂತೋಷ ಕೊಟ್ರೆ ನಾವು ಸಂತೋಷಿಸುವುದಾದ್ರೆ, ಅವ್ರು ದುಃಖ ಕೊಟ್ರೆ ನಾವು ದುಃಖಿಸುವುದಾದ್ರೆ, ಅವ್ರು ಕ್ಷಮೆ ಕೊಡದೇ ಇದ್ರೆ ನಾವು ಕ್ಷಮಿಸದೇ ಇರುವುದಾದ್ರೆ, ಪ್ರಿಯರೇ, ನಾವು ನಿರ್ಜೀವ ಪ್ರವೃತ್ತಿಗಳಲ್ಲಿರುವವರೇ, ಡೆಡ್ಲಿ ವರ್ಕ್ಸ್ ಅಷ್ಟೇ. ಜೀವ ಇರ್ಬೇಕಾದ್ರೆ ಅರ್ಥ ಏನು? ಕತ್ತಲೆಯಲ್ಲಿ ಪ್ರಕಾಶಿಸಬೇಕು. ಯಾರಾದ್ರೂ ನಮ್ಗೆ ನೋವು ಕೊಡುವಾಗಲೂ ಖುಷಿಯಾಗಿರುವ ಅವಸ್ಥೆ ಇದ್ರೆ ಅದರ ಅರ್ಥ ಏನಂದ್ರೆ ಆ ವ್ಯಕ್ತಿಗೆ ಜೀವವಿದೆ ಅಂತ ಅರ್ಥ. ಜೀವವಿದೆ ಅಂತ ಅರ್ಥ. ನಾನು ಅವತ್ತೊಮ್ಮೆ ಹೇಳಿದ್ದೇನೆ, ಮೀನಿಗೆ ಜೀವ ಇರುವುದರಿಂದ ಸಮುದ್ರದಲ್ಲಿ 100 ವರ್ಷ ಇದ್ರೂ ಮೀನೊಳಗಡೆ ಸಮುದ್ರದ ಉಪ್ಪು ಎಂಟ್ರಿ ಆಗಲ್ಲ, ಜೀವ ಇರುವುದರಿಂದ. ಜೀವ ಇಲ್ಲದೆ ಇದ್ರೆ ವಿದಿನ್ 1/2 hour ಆ ಮೀನೆಲ್ಲ ಫುಲ್
ಉಪ್ಪು ರಸವುಳ್ಳ ಮೀನಾಗಿ ಮಾರ್ಪಾಡಾಗ್ತದೆ. ಪ್ರಿಯರೇ, ನಾವು ಒಬ್ಬೊಬ್ರು ಅರ್ಥ ಮಾಡಬೇಕು, ನಮ್ಮಲ್ಲಿ ಜೀವ ಇದೆಯೋ, ನಮ್ಮಲ್ಲಿ ಎಷ್ಟು ಪರ್ಸೆಂಟ್ ಜೀವ ಇದೆ. ನೋಡಿ, ಈ ಏದೇನ್ ತೋಟದಲ್ಲಿ ದೇವರು ಒಳಿತು ಕೆಡುಕು ಇರುವ ಮರವನ್ನು ನಟ್ಟಿದ್ರು. 2ನೇ ಅಧ್ಯಾಯದಲ್ಲಿದೆ. ದೇವರು ಹೇಳಿದ್ರು, ಈ ಮರದ ಹಣ್ಣು ತಿಂದ್ರೆ ಏನಾಗ್ತದೆ? ದೇವರಂತ ಒಳಿತು ಕೆಡುಕು ನಿಮ್ಗೆ ಅರ್ಥ ಆಗ್ತದೆ, ದೇವರಂತೆ ಆಗ್ತದೆ. ಅರ್ಥ ಆಯ್ತಲ್ಲ? ಈ ಹಣ್ಣು ತಿಂದ್ರು ಆದಾಮನು. ಈಗ ನೋಡಿ, ಫಸ್ಟ್ ತಿಂದವರು ಯಾರು? ಹವ್ವ. ಈಗ ಹವ್ವ ತಿಂದ ನಂತರ ಹವ್ವ ಯಾರಿಗೆ ಕೊಟ್ರು? ಸೊ ನೀವು ಯೋಚನೆ ಮಾಡಿ, ಆದಾಮನಿಗೆ ನಿಜವಾಗಿಯೂ ಒಳಿತು ಕೆಡುಕು ಗೊತ್ತಿದ್ರೆ ಏನ್ ಮಾಡುವನು? ತಿಂತಾ ಇರ್ಲಿಲ್ಲ. ಇದೇನಾಯ್ತು? ಆದಾಮ್ ಸ್ವಲ್ಪ ದೇವರ ಪ್ರಸನ್ನತೆಯಿಂದ ಈಚೆ ಬಂದಾಗ ದೇವರ ಆತ್ಮರು ಆದಾಮನ ಆತ್ಮರ ಕನೆಕ್ಟಿವಿಟಿ ಸ್ವಲ್ಪ ದೂರ ಆಗಿರ್ಬೋದು. ಈಗ ನೀವು ಯೋಚನೆ ಮಾಡಿ, ಆದಾಮನು ಬೇಕಾದ್ರೆ ಹೇಳ್ಬೋದಿತ್ತು, ನೀವು ದೇವ್ರು ಹೇಳಿದ್ದಾರೆ ಇದು ತಿನ್ಬಾರ್ದಂತ ಹೇಳಿ, ನೀನ್ ಯಾಕೆ ತಿಂದೆ? ನನ್ಗೊಂದ್ ಮಾತು ಹೇಳದೆ ಯಾಕೆ ತಿಂದೆ? ತಿನ್ಬಾರ್ದಿತ್ತು, ತಿಂತು ನೀನೇ ಸಗಿಸಿ ಅಂತ ಹೇಳ್ಬೋದಿತ್ತು. ಇಲ್ಲದೆ ಇದ್ರೆ ಅವಳ ಮೇಲಿರುವ ಅಪಾರ ಪ್ರೀತಿಯಿಂದ ನೀನ್ ತಿಂದು ಸಾಯುವಾಗ ನಾನೊಬ್ಬನೇ ಬದುಕಿ ಏನ್ ಪ್ರಯೋಜನ, ನಾನು ತಿಂತೀನಿ, ಆ ರೀತಿ ಹೇಳ್ಬೋದಿತ್ತು. ಆ ರೀತಿ ಏನು ಆದಾಮ ಹೇಳಿಲ್ಲ. ಅಲ್ಲಿ ಕೊಟ್ರು, ತಿಂದ್ರು ಅಷ್ಟೆ. ಅದಾದ್ಮೇಲೆ ಗೊತ್ತಾಗಿ ನಂತರ ಆದಾಮನ ಏನ್ ಹೇಳ್ತಾ ಇದ್ದಾನೆ? ದೇವರನ್ನ ನೋಡಿ, ನೀವು ಕೊಟ್ಟ ಆ ಹವ್ವಳಿದಳಲ್ಲ, ಅವಳೇ ಇದಕ್ಕೆ ಕಾರಣ. ಪ್ರಿಯರೇ, ಪ್ರಾಣ ಇರುವ ವ್ಯಕ್ತಿಗಳ ಪ್ರತ್ಯೇಕತೆ ಇದು. ಜೀವ ಇರೋ ವ್ಯಕ್ತಿಗಳಲ್ಲ, ಪ್ರಾಣ ಇರೋ ವ್ಯಕ್ತಿಗಳ ಪ್ರತ್ಯೇಕತೆ ಏನಂದ್ರೆ, ಏನೇ ಆದರೂ ಬೇರೆಯವರ ಮೇಲೆ ಎತ್ತಾಕ್ತಾರೆ. ಪ್ರಾಣ ಇರೋ ವ್ಯಕ್ತಿಗಳ ಪ್ರತ್ಯೇಕ, ಯಾವರೇ ಪರ್ಫೆಕ್ಟ್, ನಾನ್ ಮಾಡೋದೇ ಸರಿ, ಅವ್ರು ಮಾಡೋದಲ್ಲ, ಮನೆಯವರು ಮಾಡೋ ತಪ್ಪು, ಅವ್ರು ಮಾಡೋ ತಪ್ಪು, ಇವರು ಮಾಡೋ ತಪ್ಪು, ಎಲ್ಲಾ ತಪ್ಪೆ. ನಾವೊಬ್ಬೊಬ್ರು ಯೋಚನೆ ಮಾಡಿ, ನಾವಾಗಿರೋ ಕುಟುಂಬದಲ್ಲಿ ನಮ್ಮ ಮನೆಯವರು ಇನ್ನೂ ತುಂಬಾ ಚೆನ್ನಾಗಿ ನನ್ನ ಜೊತೆಗೆ ಪ್ರಾರ್ಥನೆ ಮಾಡೋದ್ರೆ ಇನ್ನೆಷ್ಟೋ ಕಾರ್ಯ ಮಾಡಬಹುದು ಅಂತ ಯೋಚನೆ ಮಾಡೋದು ಎಷ್ಟು ಜನ ಇದ್ದಾರೆ ಅಲ್ವಾ? ಅವರು ಮಾಡ್ತಾ ಇಲ್ಲ, ಅದರಿಂದ ನಾನು ಮಾಡ್ತಾ ಇಲ್ಲ. ಆ ಯೋಚನೆ ಪ್ರಾಣದಿಂದ ಬರೋದೆ. ಅರ್ಥ ಆಯ್ತಲ್ಲ? ಸೊ ಇವನಿಗೆ ಈ ಹಣ್ಣು ತಿಂದ ತಕ್ಷಣನೇ ಇವನಿಗೆ ಒಳಿತು ಕೆಡುಕು ಅರ್ಥ ಆಯ್ತು. ಆದ್ರೆ ಹವ್ವಳು ಇನ್ನೊಂದು ರೀತಿ ಬೆಸ್ಟ್ ಅನ್ಸುತ್ತೆ, ಒಂಥರ ಕರಿಸ್ಮ್ಯಾಟಿಕ್. ಹವ್ವಳು ಏನ್ ಹೇಳ್ತಾ ಇದ್ದಾಳೆ? ಆ ಸೈತಾನನು ನನಗೆ ಪ್ರೇರಣೆ ಕೊಟ್ಟ. ನಾವೇನ್ ಹೇಳ್ತೀವಿ? ಏನಾದ್ರು ತಪ್ಪಾಗ್ಬಿಟ್ರೆ ಹೇಳಿ. ಇವನ್ಗೆ ಅವನಿಗೆ ನಾವೊಂದ್ ಕೈ ಅಂತೀವಿ ಬ್ರದರ್. ನಾವು ಅವಳ ಹಾಗೇನೆ ಕರಿಸ್ಮ್ಯಾಟಿಕ್ ಒಂದು ಪ್ರೇಯರ್ ಗ್ರೂಪ್ ಅಲ್ಲಿ ಇರೋರೆಲ್ರು ಇದೆಲ್ಲ ಸೈತಾನ್ ಶೋಧನೆ. ನಾವು ಮಾಡೋ ತಪ್ಪೆಲ್ಲ ಮಾಡ್ತೀವಿ, ಕೊನೆಯಲ್ಲಿ ಇದೆಲ್ಲ ಸೈತಾನ್ ಶೋಧನೆ. ಅವಳ ಬಾಕಿ, ಅವಳ ಕಂಟಿನ್ಯೂಯೇಷನ್. ಅವಳು ಹೇಳ್ತಾ ಇರೋದು ಒಂದ್ ರೀತಿ ಆದಾಮನಿಗಿಂತ ಬೆಟ್ರೆ. ಆದಾಮ್ ಡೈರೆಕ್ಟ್ ಆಗಿ ದೇವರನ್ನು ನೀವು ಕೊಟ್ಟ ಅವಳು ಇದ್ದಾಳಲ್ಲ, ಆದ್ರೆ ಅವಳು ಎಲ್ಲ ಸೈತಾನ್ ಮೇಲೆ ಹಾಕಿ. ಇದೆರಡು ಜೀವ ಇಲ್ಲದೆ ಇರುವ ಅವಸ್ಥೆಗಳೇ ಇದೆರಡು. ನಾವು ಮಾಡೋ ತಪ್ಪೆಲ್ಲ ಸೈತಾನ್ ಮೇಲೆ ಹಾಕುವುದು ಜೀವ ಇಲ್ಲದೆ ಇರುವ ಒಂದು ಅವಸ್ಥೆ ಆಗಿದೆ. ಈಗ ಇನ್ನೊಂದು ನೋಡಿ, ಆದಾಮ್ ಮತ್ತು ಹವ್ವಳು ಹೇಗೆ ಎಸ್ಕೇಪ್ ಆಗ್ತಾ ಇದ್ದಾರೆ. ದಯಾಲ್ ಅವರು ಅಂಜೂರದ ಎಲೆಯನ್ನು ಏನ್ ಮಾಡಿದ್ದಾರೆ? ಎಲೆ, ದೊಡ್ಡ ದೊಡ್ಡ ಎಲೆ. ನಾವು ಸಹ ಕೆಲವು ಎಲೆಗಳು ಹಾಕಿ ಜೀವಿಸ್ತಾ ಇದ್ದೀವಿ. ನಾವು ಸಹ ಏನೋ ಹೊರಗಡೆ ನೋಟಕ್ಕೆ ಪರವಾಗಿಲ್ಲ, ಓಕೆ. ಸೊ ಹೊರಗಡೆ ನೋಟಕ್ಕೆ ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಈ ಎಲೆಗಳಾಗಿದೆ ಕೆಲವೊಮ್ಮೆ ಒಂದು ದಶಾಂಶ ಕೊಡುವುದು ಒಂದು ಎಲೆಯ ಭಾಗ ಆಗ್ಬೋದು, ಒಂದು ಫ್ಯಾನ್ ಚರ್ಚಿಗೆ ಕೊಡುವುದು ಎಲೆಯ ಭಾಗ ಆಗ್ಬೋದು. ಎಲ್ಲರ ಮುಂದೆ ನಾವು
ಎಲ್ಲರ ಮುಂದೆ ಕವರ್ ಆಗಿದೆ. ಈಗ ಮಿಷನ್ ಸಂಡೇ ಸೀಸನ್ ಇರ್ಲಿ, ನಾವು ಕೊಡದೇ ಇದ್ರೆ ಏನ್ ಯೋಚನೆ ಮಾಡ್ತಾರೆ? ಯೋಚನೆ ಮಾಡ್ತಾರೆ ಅಂತ ಹೇಳಿ ಕೊಡುವುದು, ಒಂದು ಎಲೆ ಕವರಿಂಗ್ ಮಾಡುವುದೇ. ನಮ್ದು ಒರಿಜಿನಲ್ ಗೊತ್ತಾಗಬಾರ್ದು. ಇವರೆಲ್ಲ ಪ್ರೇಯರ್ ಅಲ್ಲಿ ಇರೋರೆಲ್ಲ ಕೊಡದೇ ಇದ್ರೆ ಏನು ಯೋಚನೆ ಮಾಡ್ತಾರೆ? ಸರಿ ಇರ್ಲಿ. ಸೊ ಪ್ರಿಯರೇ, ಈ ಒಂದು ಅವಸ್ಥೆ ಜೀವನ ಇಲ್ಲದೆ ಇರುವ ಅವಸ್ಥೆ. ಜೀವನ ಇಲ್ಲದೆ ಇದ್ರೂ ಪ್ರಾಣ ಇದೆ. ಪ್ರಿಯರೇ, ನಾವು ಇವತ್ತು ಅರ್ಥ ಮಾಡಿ ನೋಡಿ, ನಮ್ಮ ಅವಸ್ಥೆ ಹೇಗೆ ಇದೆ, ನಮ್ಮ ಅವಸ್ಥೆ ಹೇಗಿದೆ, ಯಾವ ಒಂದು ಹಂತದಲ್ಲಿ ನಾವಿದ್ದೀವಿ. ನಮ್ಗೆ ಜೀವ ಮಾತ್ರ, ಪ್ರಾಣ ಮಾತ್ರನ ಇರೋದು, ಅದು ನಮ್ಮಲ್ಲಿ ಜೀವನೂ ಇದೆಯಾ? ಇದು ನಿಜವಾಗಿಯೂ ನಾವು ತುಂಬಾ ಯೋಚನೆ ಮಾಡಬೇಕಾದ ಒಂದು ವಲಯವಾಗಿದೆ. ನಮ್ಮಲ್ಲಿ ಜೀವ ಇದೆಯಾ? ಸಂತ ಪೌಲ್ ಹೇಳ್ತಾ ಇದ್ರೆ, ನಿರ್ಜೀವ ಪ್ರವೃತ್ತಿಗಳಿಂದ ಈಚೆ ಬರಬೇಕು. ನಾವು ನಿಜವಾಗಿಯೂ ಕತ್ತಲೆಯಲ್ಲಿ ಪ್ರಕಾಶಿಸಬೇಕಾದವರು. ಇವತ್ತು ಇದೊಂದೇ ಮೇನ್ ಪಾಯಿಂಟ್ ನಿಮ್ಗೆ ಹೇಳೋದು. ಪ್ರಾಣ ಇದ್ದರೆ ನಾವು ಬೇಕಾದ್ರೆ ಪ್ರತಿಬಿಂಬಿಸಬಹುದು, ಪ್ರಕಾಶಿಸಲು ನಮ್ಗೆ ಸಾಧ್ಯ ಆಗುತ್ತೆ. ಪ್ರಾಣ ಹೇಗೆಂದ್ರೆ, ಈ ಸ್ವಿಚ್ ಆನ್ ಮಾಡುವಾಗ ಕರೆಂಟ್ ಬಲ್ಬ್ ಒಳಗಡೆ ಹೋಗುವಾಗ ಜೀವ ಆಗ್ತದೆ, ಕರೆಂಟ್ ಲೈಟ್ ಬರ್ತದೆ. ಸ್ವಿಚ್ ಆಫ್ ಮಾಡುವಾಗ ಲೈಟ್ ಏನು ಹಾಳಾಗಿಲ್ಲ, ಆದ್ರೆ ಲೈಟ್ ಬರಲ್ಲ. ಪ್ರಿಯರೇ, ನಾವು ಒಬ್ಬೊಬ್ಬರು ಯೋಚನೆ ಮಾಡಿ, ನಮ್ಮ ಜೀವನ ಹೇಗಿದೆ, ನಮ್ಮಲ್ಲಿ ಎಷ್ಟು ಜೀವ ಇದೆ, ನಮ್ಮ ಪ್ರಾಣ ಎಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಜೀವ ಇದೆ, ನಾವು ಒಬ್ಬೊಬ್ಬರು ಕಂಡುಹಿಡಿಯಬೇಕು. ಕತ್ತಲೆಯಲ್ಲಿ ಪ್ರಕಾಶಿಸುತ್ತಾ ಇದೆಯಾ ನಾವು? ಕತ್ತಲೆ, ನಮ್ಮ ಜೀವನದ ಕತ್ತಲೆಗಳಲ್ಲಿ ನಮ್ಮ ಬೇರೆಯವರು ನಮ್ಗೆ ಕ್ಷಮೆ ಕೊಡದೆ ಇರುವಾಗಲೂ ಕ್ಷಮಿಸಕ್ ಆಗ್ತದಾ? ಬೇರೆಯವರು ನಮ್ಮನ್ನ ಪ್ರೀತಿಸದೆ ಇರುವಾಗಲೂ ನಮ್ಗೆ ಪ್ರೀತಿಸಕ್ ಆಗ್ತದಾ? ಬೇರೆಯವರು ನಮ್ಗೆ ನೋವು ಕೊಟ್ಟರು ಅವರನ್ನು ಪ್ರೀತಿಸಕ್ ಆಗ್ತದಾ? ಇದು ಕತ್ತಲೆಯಲ್ಲಿ ಪ್ರಕಾಶಿಸುವ ಅವಸ್ಥೆ. ಪ್ರಿಯರೇ, ಈ ಅವಸ್ಥೆ ಇದ್ರೆ ನಾವು ಅರ್ಥ ಮಾಡಬಹುದು, ಏನು ನಮ್ಮಲ್ಲಿ ಜೀವ ಇದೆ. ಈಗ ನೀವು ಒಬ್ಬೊಬ್ಬರು ಅಳತೆ ಮಾಡಿ ನೋಡಿ, ನಿಮ್ಗೆ ಎಷ್ಟು ಜೀವ ಇದೆ, ಎಷ್ಟು ಪ್ರಕಾಶಿಸಲು ಸಾಧ್ಯ. ಈಗ ಪರಿಣಾಮವನ್ನು ಒಬ್ರು ನೇರ ಬೈತಾ ಇದೆ ಅಂತ ಇಟ್ಕೊಳ್ಳೋಣ. ಪರಿಣಾಮ ನಿಮ್ಮ ರೆಸ್ಪಾನ್ಸ್ ಏನಿರ್ತದೆ? ಮೈಕ್ ಆನ್ ಮಾಡಿ. ಸರ್, ಅದು ಅಷ್ಟು ಪೂರ್ತಿಯಾಗಿ ಸ್ವೀಕರಿಸಕ್ ಆಗಲ್ಲ ಸರ್. ನೀವೇನ್ ಮಾಡ್ತೀರಾ? ತಿರುಗಿ ಏನಾರ ಒಂದು ಬೈಲೇಬೇಕಾಗುತ್ತೆ, ಒಂದು ಮಾತಾಡ್ಲೇಬೇಕಾಗುತ್ತೆ. ಅಂದ್ರೆ ಅರ್ಥ ಏನು? ನಾವು ಬರೀ ರಿಫ್ಲೆಕ್ಟರ್ ಮಾತ್ರ, ಪ್ರತಿಬಿಂಬಿಸುವವರು ಮಾತ್ರ. ನಮ್ಮಲ್ಲಿ ಜೀವ ಇಲ್ಲ, ನಮ್ಮಲ್ಲಿ ಜೀವ ಇಲ್ಲ. ಸ್ವಲ್ಪ ಮೇ ಬಿ ಒಂದು 10% ಇರುವಾಗ ಸ್ವಲ್ಪ ನಾವು ತನ್ನಿಕಿರಿತ ಆಗ್ತದೆ. ಈ ಒಂದು ಲಿಮಿಟ್ ಇದೆ. 10% ಆದ್ರೆ 10% ಒಂದು ಲಿಮಿಟ್ ಇದೆ ನಾವು ರಿಯಾಕ್ಟ್ ಮಾಡಕ್ಕೆ. 20% ಇದ್ರೆ 20% ಒಂದು ಲಿಮಿಟ್ ಇದೆ. ಪ್ರಿಯರೇ, ನಾನು ಒಂದು ಉದಾಹರಣೆ ಹೇಳೋದಾದ್ರೆ, ಮೊನ್ನೆ ಅಂದ್ರೆ ಸ್ಯಾಟರ್ಡೆ ನಾನು ಇದು ನನ್ ಮಿಸ್ಸಸ್ನ ಕರ್ಕೊಂಡು ಬೈಕಲ್ಲಿ ಬರ್ತಾ ಇದ್ದೆ. ಬರುವಾಗ ನಾನು ಸೈಡಲ್ಲಿ ಆ ಲೈನ್ ಇದೆಯಲ್ಲ, ರೋಡ್ದು ಸೈಡ್ ಲೈನ್ ಇದೆಯಲ್ಲ, ಆ ಸೈಡಲ್ಲಿ ನಿಲ್ಲಿಸಿ ಜಸ್ಟ್ ಹೆಲ್ಮೆಟ್ ಮತ್ತೆ ಕ್ಯಾಮರಾಗಳು ಯಾವುದು ಇಲ್ಲ, ಅದರಿಂದ ಹೆಲ್ಮೆಟ್ ಬಿಚ್ಚಿ ಇಡೋಣ ಅಂತ ಹೇಳಿ ಸೈಡಲ್ಲಿ ನಿಲ್ಲಿಸಿ ಹೆಲ್ಮೆಟ್ ಬಿಚ್ಚಿ ಇಡುವ ಆ ಸಮಯದಲ್ಲಿ ಇನ್ನೊಂದು ಗಾಡಿಯವರು ಗಾಡಿಯಲ್ಲಿ ಒಂದು ನಾಯಿನ ತಗೊಂಡು ಹೋಗ್ತಾ ಇದೆ. ಆ ನಾಯಿಯನ್ನು ಆಟ ಆಡಿಸ ಹೋಗುವ ನನ್ ಕಾಲಿಗೆ ಹೊಡೆದು ಹೋಗಿತ್ತು. ಅವ್ರಿಗೆ ಗೊತ್ತಾಗಿಲ್ಲ ಪಾಪ, ಅವರಿಗೆ ಅದು ಗೊತ್ತಾಗಿಲ್ಲ. ಈಗ ನಾನೇನ್ ಮಾಡ್ಲಿ? ಸ್ವಲ್ಪ ಕಾಲು 2 ಕಡೆ ಗಾಯ ಆಯ್ತು, ನನ್ಗೆ ಅವತ್ತು ನಡೆಯಕ್ಕೂ ಆಗ್ತಾ ಇರ್ಲಿಲ್ಲ. ಈಗ ನಾನೇನ್ ಮಾಡ್ಬೇಕು? ನನ್ಗೆ ಆದ್ರೆ ಅವರನ್ನು ನಿಲ್ಲಿಸಿ ಬೈಯಕ್ಕೆ ನನ್ಗೆ ಗೊತ್ತೂ ಇಲ್ಲ ಅಷ್ಟು ಟೈಪಿಂಗ್ ಮಾಡಕ್ಕೆ. ಅದು ಅಂತ ಒಂದು ಅಂದ್ರೆ ಅಷ್ಟು ಜನ ಇಲ್ದೇ ಇರುವ ಒಂದು ಸ್ಥಳ. ಅವ್ರನ್ನ ನೋಡುವಾಗ ನನ್ಗಿಂತ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ನಾನೇನ್ ಮಾತಾಡ್ಲಿ? ನಾನು ಸುಮ್ಮನೆ ಬಿಟ್ಟೆ. ನನ್ಗೆ ಆಗದೇ ಇರೋದ್ರಿಂದ, ರಿಫ್ಲೆಕ್ಷನ್ ಅಂದ್ರೆ ಜೀವ ಇರೋದಂತಲ್ಲ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಸ್ಕ್ರಾಚ್ ಎಲ್ಲ ಆಯ್ತು ಗಾಡಿಗೆ. ಮನೆಗೆ ಬಂದು ಎಲ್ರು ಬೈತಾ ಇದ್ರು, ನೀವು ಈ ಸುಮ್ಮನೆ ಇದ್ದು ಏನ್ ಮಾಡ್ತೀರಾ ಅದು ಇದು ಅಂತೆಲ್ಲ. ನನ್ಗೆ ಸ್ವಲ್ಪ ಭಯ ಇತ್ತು, ಯಾಕಂದ್ರೆ ವೆಯ್ಟು ಜಾಸ್ತಿ ಇದೆ, ಇನ್ನು ಗಾಯ ಆಗ್ಬಿಟ್ರೆ ಏನಾಗುತ್ತೆ, ತುಂಬಾ ಭಯನೂ ಇತ್ತು. ಆದ್ರೆ ಒಂದು ಅದ್ಭುತ ಏನಂದ್ರೆ,
ಮಾರನೇ ದಿನ ಬೆಳಿಗ್ಗೆ ಗಾಯನೂ ಒಣಗಿತ್ತು, ಕಾಲಿಗೆ ನೋವು ಇರ್ಲಿ. ಒಂದು ಗಾಡಿ ಬಂದು ಗುದ್ದುವಾಗ ನಿಜವಾಗಿ ಒಂದು ವಾರ ಕಷ್ಟ ಆಗ್ತಾ ಇತ್ತು, ಆದ್ರೆ ಏನೂ ಆಗಿಲ್ಲ. ಸೊ ಪ್ರಿಯರೇ, ನಾವು ಕೆಲವೊಂದು ಕಡೆ ನಾವು ಬಿಟ್ಕೊಡುವಾಗ, ಕೆಲವೊಂದ್ ಕಡೆ ಜೀವ ತೋರಿಸುವಾಗ ಬಾಕಿ ದೇವರು ತಗೋತಾರೆ, ದೇವರು ಹತೋಟಿಯಲ್ಲಿ ತಗೋತಾರೆ. ಈಗಿರೋ ಪ್ರಾಬ್ಲಮ್ ಏನಂದ್ರೆ, ಈ ಗಾಡಿಯೆಲ್ಲ ಓಡಿಸುವಾಗ ಸೈಡ್ ಕೊಡದೇ ಇದ್ರೆ ಕೋಪ ಬರುತ್ತೆ. ಕೋಪ ಬಂದು ಈಗ ಯೂತ್ ಮಕ್ಕಳೆಲ್ಲ ಗುದ್ದಾಡಿ ಏನಾದ್ರು ಮಾಡಕ್ ರೆಡಿ ಇರೋರು ಇದ್ದಾರೆ. ಪ್ರಿಯರ, ಜೀವ ಇಲ್ಲದೆ ಇರೋ ಅವಸ್ಥೆ. ನಾವು ಪ್ರಾರ್ಥನೆಯಲ್ಲಿ ಬಂದಾಗಿದ್ದೀವಿ, ಜೀವನದ ಬಗ್ಗೆ ಗೊತ್ತು, ಪ್ರಾಣದ ಬಗ್ಗೆ ಗೊತ್ತು. ಆದರೆ ನಿಜವಾಗಿ ನಾವು ಯೋಚನೆ ಮಾಡಿ, ಜೀವನ ಪ್ರವರ್ತಿಗಳು ಮಾಡ್ತಾ ಇದೀವೋ ಅಥವಾ ನಿರ್ಜೀವ ಪ್ರವೃತ್ತಿಗಳಲ್ಲಿ ಜೀವಿಸ್ತಾ ಇದೀವೋ ಅಥವಾ ಡ್ರಾಮಾ ತೋರಿಸ್ತಾ ಇದೀವೋ? ಒಂದು ಮಟ್ಟಕ್ಕೆ ನಾವು ಸ್ವಲ್ಪ ಡ್ರಾಮಾನು ಕಲಿತಿದ್ದೇವೆ. ಚೆನ್ನಾಗಿ ಡ್ರಾಮಾ ಗೊತ್ತಿರುವವರು ಒಳ್ಳೆಯ ವ್ಯಕ್ತಿಗಳಂದ ರೀತಿಯಲ್ಲಿ ತೋರಿಸ್ಬೋದು. ಪ್ರಿಯ, ನಿಜ ಹೇಳ್ತೀನಿ, ನನ್ನ ಪ್ರಕಾರ ನಮ್ಮ ಪ್ರವೃತ್ತಿ ನೋಡಿ ಎಲ್ಲ ದೇವರು ನಮ್ಗೆ ಶಿಕ್ಷೆ ಅಥವಾ ಅನುಗ್ರಹವನ್ನು ಕೊಡುವುದು. ಈಗ ನಾವು ಡ್ರಾಮಾ ತೋರಿಸಿ ದೇವರಿಗೆ ಚೀಟ್ ಮಾಡಕ್ಕಾಗತ್ತಾ? ಮನುಷ್ಯನ ಅದೇ ನೀವ್ ಹೇಳ್ತಾರಲ್ಲ ಬಿಗಿನಿಂಗ್ ಅಲ್ಲೇ, ಆ ಸಿಸ್ಟರ್ ಅವ್ರ ನಾಟಕ ಮಾಡಿ ಬನ್ನಿ ಬನ್ನಿ ಕಮಿನ್ ಅನ್ಬಿಟ್ಟು ಟ್ರೀಟ್ ಮಾಡಬಹುದು. ಅದು ಈಗ ದೇವರ ಸ್ತ್ರೀಯನ್ನು ರಿಯಾಲಿಟಿ ದೇವರ ಸ್ತ್ರೀಯನ್ನು ನೋಡುವಾಗ ಏನಾಗ್ತದೆ ಅಂದ್ರೆ, ನಮ್ ಕಲ್ಚರ್ ಅಲ್ಲ ಮುಖ್ಯ. ನಾವು ತುಂಬಾ ಸ್ವೀಟ್ ಆಗಿ ಮಾತಾಡಿ ನೈಸ್ ಆಗಿ ಮಾತಾಡುವುದು, ದೇವರು ನಮ್ಮ ಮನುಷ್ಯ ಹೃದಯ ನೋಡುವರು. ಹೊರಗಡೆ ಎಲ್ಲ ಚೆನ್ನಾಗಿದೆ, ಬೇರೆಯವರ ಮುಂದೆ ಈ ರೀತಿ ಡ್ರಾಮಾ ತೋರಿಸುವುದರಿಂದ ಒಂದೇನಂದ್ರೆ, ನೋಡಿ ಆ ಬ್ರದರ್ ನೋಡಿ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾ ಇದೆ ಏನ್ ತೋರಿಸ್ಬೋದಷ್ಟೇ. ಆದರೆ ಇದರಿಂದ ಏನ್ ಪ್ರಯೋಜನ ಇಲ್ಲ. ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ಹೃದಯದಲ್ಲಿರುವ ಬಿಸಿನೆಸ್ ಏನಿದೆ, ಅದೊಂದು ಮಾತ್ರನೇ ದೇವರು ನೋಡುವುದು. ಹೃದಯಗಳು ನೋಡುವರು ದೇವರು. ಮಾನವನು ಹೊರಗಡೆ ನೋಟ ಮಾತ್ರ ನೋಡ್ತಾರೆ, ದೇವರು ನಮ್ಮ ಹೃದಯ ನೋಡುವರು. ಪ್ರಿಯರೇ, ಈ ಮುಂಜಾನೆ ಪ್ರಾರ್ಥನೆ ಇರುವ ನಾವು ಕಲಿಬೇಕಾದ ವಿಷಯದೊಂದೇ, ಡ್ರಾಮಾ ಮಾಡಿ ನಾವು ಜೀವಿಸಿ ಪ್ರಯೋಜನ ಇಲ್ಲ. ಮನುಷ್ಯನನ್ನು ಬೇಕಾದ್ರೆ ಸ್ವಲ್ಪ ಚೀಟ್ ಮಾಡ್ಬೋದು, ದೇವರನ್ನ ನಾವು ಎಂದಿಗೂ ಚೀಟ್ ಮಾಡಕ್ಕಾಗಲ್ಲ. ಈಗ ಬೆಳಿಗ್ಗೆ ಅದನ್ನೇ ಮಾಡ್ತಾರೆ. ಇವಾಗ ನೀವು ಬೋಧನೆ ಮಾಡ್ತಾ ಇದ್ದೀರಲ್ಲ, ಸದ್ಯ ನೀವು ನೋಡ್ತಾ ಇಲ್ವಲ್ಲ ಅಂತ ನಾನು ಏನೇನೋ ಮಾಡ್ಕೊಂಡಿರ್ತೀನಿ, ಆದ್ರೆ ನಿಜವಾಗ್ಲೂ ದೇವ್ರು ನೋಡ್ತಾ ಇರ್ತಾರೆ. ಆದ್ರೆ ನಿಮ್ಮ ಮುಂದೆ ಹೇಳ್ತಾ ಇರೋದೆಲ್ಲ ಬರೀ ನಾಟಕ. ಇದು ನಾನು ಹೇಳೋದು, ದೇವರು ನಮ್ಮ ಹೃದಯಗಳು ನೋಡುವರು, ನಮ್ ಪ್ರವೃತ್ತಿ ಅಲ್ಲ. ಯಾಕಂದ್ರೆ ಹೃದಯದ ರಿಫ್ಲೆಕ್ಷನ್ ಪ್ರವೃತ್ತಿ ಆಗ್ತದೆ. ಈಗ ನಮ್ ಹೃದಯದಲ್ಲಿ ಒಂದು ವ್ಯಕ್ತಿಯನ್ನು ನೋಡುವಾಗ ಕೆಲವೊಮ್ಮೆ ನಾವು ಆ ವ್ಯಕ್ತಿ ಆ ಕಡೆ ತಿರುಗುವಾಗ ಈ ತರ ತೋರಿಸ್ತೀವಿ, ಆದ್ರೆ ಹೊಡಿಯಲ್ಲ. ಆ ವ್ಯಕ್ತಿ ಕಾಣ್ಲಿಲ್ಲ, ಓ ಬ್ರದರ್ ಅಂತ ಜೊತೆಗೆ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ನಮ್ಮ ಆಕ್ಷನ್, ನಮ್ಮ ಪ್ರವೃತ್ತಿಯು, ನಮ್ಮ ಮಾತುಗಳು ತುಂಬಾ ಇಂಡಿಫರೆಂಟ್ ಆಗಿ, ಸೊ ಕ್ಲಿಯರ್ ಇದು ಜಾಸ್ತಿ ದೂರ ಹೋಗಕ್ಕಾಗಲ್ಲ. ಸ್ವಲ್ಪ ಈಗ ಶುಗರ್ ಕೋಟಿಂಗ್ ಅಲ್ಲಿ ಸ್ವಲ್ಪ ಬದುಕಬಹುದು, ಅದು ಲಾಂಗ್ ರನ್ ಅಲ್ಲಿ ಆಗಲ್ಲ. ಬರೀ ಶುಗರ್ ಕೋಟಿಂಗ್ ಅಲ್ಲಿ ಇರುವವ್ರದ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಅವರು ಲಾಂಗ್ ರನ್ ಅಲ್ಲಿ ಪ್ರೇಯರ್ ಅಲ್ಲಿ ಇರಕ್ಕಾಗಲ್ಲ. ಯಾಕಂದ್ರೆ ಎಷ್ಟು ದಿನ ಶುಗರ್ ಕೋಟ್ ಮಾಡಿ ಇರಕ್ಕಾಗತ್ತೆ, ಎಷ್ಟು ದಿನ ಆಕ್ಟ್ ಮಾಡಿ ಜೀವಿಸಕ್ಕಾಗತ್ತೆ? ಅರ್ಥ ಆಯ್ತಲ್ಲ? ಸೊ ಪ್ರಿಯರೇ, ನಿಜವಾಗಿಯೂ ನಮ್ಮ ಹೃದಯಗಳು ಪರಿಶುದ್ಧಿ ಉಳ್ಳದಾಗಿ ಆಗಬೇಕಾದ್ರೆ ನಾವು ಜೀವಂತರಾಗಬೇಕು. ನಾವು ಬರೀ ಪ್ರತಿಬಿಂಬಿಸಿ ಜೀವಿಸ್ಬೇಕಾದ್ರಲ್ಲ. ನಿಜವಾಗಿ ಹೇಳೋದಾದ್ರೆ, ನಾವು ಪ್ರೇಯರಲ್ಲಿ ಬಂದ ನಂತರ ಸ್ವಲ್ಪ ಪ್ರತಿಬಿಂಬಿಸಲು ಕಲಿತೀವಿ. ನಾವಾಗಿ ಇರಿಟೇಟ್ ಮಾಡಲ್ಲ, ನಾವಾಗಿ ಬೇರೆಯವರಿಗೆ ನೋವು ಕೊಡಲ್ಲ. ಆದ್ರೆ ಬೇರೆಯವರು ನೋವು ಕೊಟ್ಟರೆ ನಾವು ಬಿಡುವುದೂ ಇಲ್ಲ. ನಾವಾಗಿ ಯಾರನ್ನು ನೋಯಿಸುವುದೇ ಪ್ರಿಯರೇ, ಇದಲ್ಲ. ಇದು ಜೀವ ಇಲ್ಲದೆ ಇರುವ, ಇದು ಪ್ರಾಣನಿಂದ ಬರೋದು. ಪ್ರಾಣ ರಕ್ತದಿಂದ ಇರುವುದು ಪ್ರಾಣನಂತೆ. ಈಗ ಯಾಚಕಕಾಂಡ 17:11 ಪ್ರಾಣ ಎಲ್ಲಿಂದ ಬರುತ್ತೆ? ರಕ್ತದಿಂದ ಬರುತ್ತೆ. ರಕ್ತ ನಮ್ಮಲ್ಲಿ ಇರುವುದಷ್ಟು ಕಾಲ, ರಕ್ತ ನಮ್ಮಲ್ಲಿ ರನ್ನಿಂಗ್ ಆಕ್ಟಿವ್ ಆಗಿರುವುದಷ್ಟು ಕಾಲ ನಮ್ಗೆ ಪ್ರಾಣ ಇರುತ್ತದೆ. ಆದರೆ ನಾವು ದೇವರೊಂದಿಗೆ ಕನೆಕ್ಟಿವಿಟಿ ನಷ್ಟ ಆಗುವಾಗ ನಮ್ಗೆ ಜೀವ ನಷ್ಟವಾಗುತ್ತದೆ. ಈ ಜೀವ ಬಿಲ್ಡಪ್ ಮಾಡಕ್ಕಿರೋ ಮಾರ್ಗಗಳೇ ನಮ್ಮ ರೆಗ್ಯುಲರ್ ಆಗಿರೋ ಪ್ರೇಯರ್ ಮೀಟಿಂಗ್, ನಮ್ಮ ಸೆಲ್ ಗ್ರೂಪ್ ಮೀಟಿಂಗ್ಸ್, ಡೈಲಿ ಬಲಿ ಪೂಜೆ, ಜಪಸ್ಸರ, ನಮ್ಮ ಪ್ರಾರ್ಥನೆ ರೀತಿಗಳಿಂದ ಏನಾಗ್ತದೆ, ಸ್ವಲ್ಪವಾಗಿ ನಮ್ಮಲ್ಲಿ ಜೀವನ ಪರ್ಸೆಂಟೇಜ್ ಜಾಸ್ತಿ ಮಾಡಬಹುದು. ಪ್ರಿಯರೇ, ನಮ್ಮೊಬ್ಬೊಬ್ಬರಿಗೂ
100% ಜೀವ ಇರಬೇಕು. ಪ್ರಾಣ ಇರುತ್ತದೆ, ಜೀವ ಇರಬೇಕು. ಜೀವ ಅಂದ್ರೆ ಆ ಪವಿತ್ರ ಆತ್ಮರ ಜೊತೆಗೆ ಕನೆಕ್ಟ್ ಆಗಿ. ಪ್ರಾಣ ಇರೋ ವ್ಯಕ್ತಿಗೂ ಡಿಸೈಡ್ ಮಾಡಕ್ಕೆಲ್ಲ ಬರುತ್ತೆ, ತೀರ್ಮಾನ ತಗೊಳಕ್ಕೆಲ್ಲ ಆಗ್ತದೆ, ಒಳ್ಳೆಯ ತೀರ್ಮಾನಗಳು ತಗೋಬಹುದು. ಆದ್ರೆ ದೇವರ ತೀರ್ಮಾನಗಳು ತಗೋಬೇಕಾದ್ರೆ ನಮ್ಗೆ ಜೀವ ಇರಬೇಕು, ದೇವರೊಂದಿಗೆ ಕನೆಕ್ಟ್ ಆಗಬೇಕು. ಅದಕ್ಕೆ ಸಂತ ಪೌಲ್ ಹೇಳ್ತಾ ಇದ್ದಾರೆ, ಜೀವ ಇಲ್ಲದೆ ಇರೋ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅಂತ ಗೊತ್ತಾ? ಓಹ್ ಅದ್ಭುತ, ಇದು ರೋಗ ಸೌಖ್ಯ, ಈ ಬಿಡುಗಡೆ, ಓ ಈ ಬ್ರದರ್ ಇಲ್ಲಿ ಬರ್ತಾ ಇದಾರೆ ಅಲ್ಲಿಗೆ ಹೋಗೋಣ, ಆ ಬ್ರದರ್ ಅಲ್ಲಿಗೆ ಹೋಗ್ತಾ ಇದಾರೆ ಅಲ್ಲಿಗೆ ಹೋಗೋಣ, ಆ ಚರ್ಚಲ್ಲಿ ಈ ಚರ್ಚಲ್ಲಿ. ಪ್ರಿಯರೇ, ಇದು ಪ್ರಾಣ ಇರುವ ವ್ಯಕ್ತಿಗಳ ಬಿಟ್ಟಿದೆ, ಸೌಖ್ಯಗಳ ಹಿಂದೆ ಬಿಡುಗಡೆ ಹಿಂದೆ ಓಡಾಡೋರು. ಅದು ಜೀವ ಇರೋ ವ್ಯಕ್ತಿ, ನಾನು ನನ್ನ ದೇವಾಲಯದಲ್ಲಿ ಅಲ್ಲಿ ಆರಾಧನಾ ಕೇಂದ್ರ ಇದೆಯಾ, ಅಲ್ಲಿಗೆ ಹೋಗಿ ಸ್ವಲ್ಪ ಕೂತರೆ ನನ್ನೊಂದಿಗೆ ದೇವರು ಕನೆಕ್ಟ್ ಆಗ್ತಾರೆ, ಆ ಜೀವ ನನ್ನಲ್ಲಿ ಹರಿಯಲು ಪ್ರಾರಂಭಿಸ್ತದೆ. ಈ ಜೀವ ಒಂದೇ ನಮಗೆ ಪ್ರಯೋಜನ ಕೊಡುವುದು. ಬಾಕಿ ಸೌಖ್ಯ ಪಡೆದವ್ರ ಅವಸ್ಥೆ ನೀವು ನೋಡಿ. ಈ ವಾರ ಸೌಖ್ಯ, ಬರುವ ವಾರ ಮತ್ತೆ ಸೌಖ್ಯ, ಎಲ್ಲ ವಾರನೂ ಸೌಖ್ಯಕ್ಕೆ ಹೋಗ್ಬೇಕು, ಬಿದ್ದು ಹೋಗ್ಬೇಕು, ಅವ್ರು ಬೀಳ್ಬೇಕು, ಅವ್ರಿಗೆ ಬಿಡುಗಡೆ ಪ್ರಿಯರೇ, ಇದು ಶಾಶ್ವತ ಅಲ್ಲ. ಆದರೆ ಜೀವ ಇರೋ ವ್ಯಕ್ತಿ, ಅವರು ದೇವರಿಂದ ನೋವಿದ್ರು ಓಕೆ, ಸಂತೋಷ ಇದ್ರು ಓಕೆ, ದುಃಖ ಇದ್ರು ಓಕೆ, ಬೇರೆಯವ್ರು ನೋಯಿಸಿದ್ರು ಓಕೆ, ಸಂತೋಷ ಕೊಟ್ರು ಓಕೆ, ನಮ್ಗೆ ಅತಿ ಸಂತೋಷನೂ ಆಗಲ್ಲ, ದುಃಖನೂ ಆಗಲ್ಲ. ಈ ಅವಸ್ಥೆಯಲ್ಲಿ ನಾವು ಮುಂದೆ ಹೋಗ್ತೀವಿ. ಸೊ ಇವತ್ತು ನಿಮ್ಗೆ ನಮ್ಮಲ್ಲಿ ಜೀವ ಎಷ್ಟು ಪರ್ಸೆಂಟೇಜ್ ಇದೆ ಎಂದು ಕಂಡುಹಿಡಿಯುವ ಒಂದು ಜವಾಬ್ದಾರಿ ದೇವರು ನಮಗೆ ಕೊಡ್ತಾ ಇದ್ದಾರೆ. ನಾವು ಪ್ರಾರ್ಥಿಸೋಣ. ಪ್ರೀತಿಯ ದೇವನೇ, ಪರಲೋಕ ಪಿತನೇ, ಕತ್ತಲೆಯಲ್ಲಿ ಪ್ರಕಾಶಿಸುವ ಜೀವದಿಂದ ನಮ್ಮನ್ನು ಆಶೀರ್ವದಿ. ನಮ್ಮಲ್ಲಿರುವ ನಿರ್ಜೀವ ಪ್ರವೃತ್ತಿಗಳನ್ನೆಲ್ಲ ನೀವು ದೂರ ಮಾಡಿ, ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಇಂದು ನಮಗೆ ಒಂದು ವಿಶೇಷ ಬೋಧನೆ ಸಿಕ್ಕಿದೆ. ಅದು ಉನ್ನತವಾದ ಬೋಧನೆ. ನಿಜಕ್ಕೂ ಇದು ಗ್ರೋತ್, ಬೆಳವಣಿಗೆ ಆಗುವಂತ ಒಂದು ಬೋಧನೆ ಆಗಿದೆ. ಇದು ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 1. ಇದನ್ನ ಫೌಂಡೇಶನ್ ನಿಲ್ಲಿಸಬೇಕಾದ್ರೆ ನಮಗೆ ಫೌಂಡೇಶನ್ ಆಗಿ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಅದ್ರ ಮೂಲಕ ನಾವು ಇನ್ನೂ ಹಾಲು ಕುಡಿಯೋರಾಗಬಾರ್ದು, ಬೋಧನೆ ಕೊಡುವವರಾಗಬೇಕು, ಮತ್ತೆ ಆಧ್ಯಾತ್ಮಿಕತೆಯಲ್ಲಿ ಬೆಳವಣಿಗೆ ಉಳ್ಳವರಾಗಬೇಕು ಅಂತ ಬಂದರು. ಈ ಬೆಳವಣಿಗೆ ಬರಬೇಕಾದ್ರೆ ನಮಗೆ ಜೀವ ಇರಬೇಕು. ಸೊ ಇಲ್ಲಿ ನಿರ್ಜೀವ ವಸ್ತುಗಳು ಎಂದ್ರೇನು, ಜೀವ ವಸ್ತುಗಳಂದ್ರೇನು ಅಂತ ಬಸ್ಸಲ್ಲಿ ಪ್ರಯಾಣ ಮಾಡುವ ಉದಾಹರಣೆ ಹೇಳಿದ್ರು. ಸೊ ಹಾಗೆ ಜೀವ ಎಲ್ಲರಲ್ಲೂ ಇರೋದಿಲ್ಲ, ಆದರೆ ಪ್ರಾಣ ಇರ್ತದೆ ಎಲ್ಲರಲ್ಲೂ. ಮತ್ತೆ ಸ್ವಾಮಿ ಹೇಳಿದ್ರು, ಪುನರುತ್ಥಾನವು ಜೀವವು ನಾನೇ ಆಗಿದ್ದೇನೆ. ಮತ್ತೆ ಯೋಹಾನನ ಶುಭ ಸಂದೇಶ 1:4 ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು. ಆ ಜೀವಕ್ಕೆ ಬೈಬಲ್ನಲ್ಲಿ ಒಂದು ವಿಶೇಷ ಅರ್ಥ ಇದೆ. ಹೀಗೆ ಜೆನೆಸಿಸ್ ಅಂದ್ರೆ ಆದಿಕಾಂಡ 2:7, ಹೀಗಿರಲು ದೇವರಾದ ಸರ್ವೇಶ್ವರ ಮಣ್ಣಿನಲ್ಲಿ ಮನುಷ್ಯನನ್ನ ಮಾಡಿ ಜೀವ ಶ್ವಾಸವನ್ನು ಊದಿದರು. ಅಂದ್ರೆ ಇದೆಲ್ಲ ನಮ್ಗೆ ಏನ್ ತೋರಿಸ್ತದೆ? ನಮ್ಮಲ್ಲಿ ಇರುವ ಜೀವ ಪವಿತ್ರಾತ್ಮರು ನಮ್ಮೊಳಗೆ ಬಂದಾಗ, ಸೊ ನಮ್ಮ ಆತ್ಮ ತುಂಬಿ ಬರ್ತದೆ, ಅಲ್ಲಿ ನಮಗೆ ಜೀವ ಉಂಟಾಗ್ತದೆ. ಸೊ ಈ ಜೀವಕ್ಕೂ ಮತ್ತೆ ನಮ್ಮಲ್ಲಿ ಇರುವ ಪ್ರಾಣಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ತಿಳಿಸ್ಕೊಟ್ರು. ಅದು ಒಂದು ಬಲ್ಪಿನ ಉದಾಹರಣೆ ಮೂಲಕ ಮತ್ತು ಹೈವೇನಲ್ಲಿರುವ ರಿಫ್ಲೆಕ್ಟರ್ ಮೂಲಕ ನಮಗೆ ತಿಳಿಸ್ಕೊಟ್ಟಿದೆ. ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಸೊ ಪ್ರಾಣ ಅಂದ್ರೇನು, ಜೀವ ಅಂದ್ರೇನು. ಸೊ ಪ್ರಾಣ ಇರುವ ವ್ಯಕ್ತಿಗಳು ಅಂದ್ರೆ ಬರೀ ರಿಫ್ಲೆಕ್ಟರ್ ಅಷ್ಟೇ. ಏನು ಬೆಳಕು ಬಿಟ್ಟಾಗ ಅದು ಪ್ರತಿಫಲಿಸ್ತದೆ, ಬೆಳಕು ಆಫ್ ಆದಾಗ ಅದು ಡೆಡ್ ಆಗ್ತದೆ. ಸೊ ಈ ಒಂದು ಉದಾಹರಣೆಯನ್ನು ತಗೊಂಡು ಅವರು, ಮತ್ತೆ ಹಾಗೆ ಶಶಿಕಲಾ ಸಿಸ್ಟರ್ ಉದಾಹರಣೆಯನ್ನು ತಗೊಂಡು, ಅವ್ರಿಗೆ ಬೈದಾಗ ಏನಾಗ್ತದೆ? ಕೋಪ ಬರ್ತದೆ. ಅದೇ ಹೊಗಳಿದಾಗ ಏನಾಗ್ತದೆ? ಖುಷಿ ಆಗ್ತದೆ. ಸೊ ಇದು ಒಂದು ರೀತಿ ರಿಫ್ಲೆಕ್ಟಿವ್ ಜೀವನ. ಸೊ ಇದು ಪ್ರಾಣದ ಅವಸ್ಥೆ. ಸೊ ಅಂದ್ರೆ ನಿರ್ಜೀವ ಪ್ರವೃತ್ತಿಗಳು. ಹಾಗಾಗಿ ಒಂದು ವೇಳೆ ನಮಗೆ ದುಃಖ ಕೊಟ್ಟಾಗ್ಲೂ ಖುಷಿಯಾಗಿರೋದಾದ್ರೆ ಅಂತ ಅವಸ್ಥೆ ನಮಗೆ ಜೀವ ಇರುವಂತ ಪ್ರವೃತ್ತಿಗಳಾಗ್ತದೆ. ಜೀವ ನಮ್ಮಲ್ಲಿ ತುಂಬಿ ಬರ್ತದೆ. ಆಗ ನಮ್ಮಲ್ಲಿ ಜೀವವಿದೆ ಎಂದರ್ಥ. ಸೊ ಆತ್ಮರು ನಮ್ಮಲ್ಲಿ ಸಕ್ರಿಯವಾದಾಗ ನಮ್ಮಲ್ಲಿ ಜೀವ ಉಂಟಾಗ್ತದೆ.
ಆದ್ರೆ ಹಾಗಾದ್ರೆ ಪ್ರಾಣ ಇದ್ರೆ ಒಳಿತು ಮಾಡಕ್ಕಾಗಲ್ವಾ? ಸೊ ಪ್ರಾಣ ಇದ್ದವರು ಒಳಿತು ಮಾಡ್ಬೋದು, ಆದ್ರೆ ವಿಶ್ವಾಸ ಇಲ್ಲದೆ ಬೇರೆ ಅನ್ಯ ಜನರು ಕೂಡ ಒಳಿತನ ಮಾಡ್ತಾರೆ, ಒಳ್ಳೆ ಬೋಧನೆಯನ್ನ ಕೊಡ್ತಾರೆ, ಒಳ್ಳೆ ಮಾತು, ಒಳ್ಳೆ ನಡತೆ ಎಲ್ಲ ಇರ್ತದೆ. ಆದರೆ ಅವ್ರದ್ದು ಒಂದು ಬರೀ ರಿಫ್ಲೆಕ್ಟಿವ್ ಜೀವನ, ರಿಫ್ಲೆಕ್ಟಿವ್ ಪ್ರಾಣ. ಸೊ ಪವಿತ್ರಾತ್ಮರು ಇಲ್ಲದೆ ಇರುವಂತಹ ಜೀವ ನಿಜವಾದ ಜೀವ ಅಲ್ಲ. ಅದ ನಂತರ ನಮಗೆ ಸಂಸ್ಕೃತಿಯನ್ನ ಹೇಳ್ಕೊಟ್ರು. ಸಂಸ್ಕೃತಿ ಅಂದ್ರೆ ಏನು? ಅದಕ್ಕೊಂದು ತಾಯಿ ಪುಟ್ಟ ಮಗುವಿಗೆ ಹೇಳ್ಕೊಡುವ ಒಂದು ಬೋಧನೆ. ಆ ಬೋಧನೆ ಹೇಗಿರ್ತದೆ, ನಾವೆಲ್ಲರೂ ಅದೇ ರಸ್ತೆಯಲ್ಲಿ ಜೀವಿಸ್ತಾ ಇದ್ದೀವಿ. ಹೇಗಿರ್ತದೆ ಅಂದ್ರೆ ಒಂದು ಶುಗರ್ ಕೋಟಿಂಗ್, ಅಂದ್ರೆ ತೋರಿಕೆಗೆ ನಾವು ಒಂದು ನಟನೆ ಮಾಡಿ ಬದುಕ್ತೀವಿ. ಅದಕ್ಕೆ ಜಸ್ಟಿಸ್ ಅಂಕಲ್ದು ಒಂದು ಉದಾಹರಣೆಯನ್ನು ಕೊಟ್ಟರು. ಹಾಗೆ ನಾವ್ಯಾರು ಒಂದು ಒರಿಜಿನಲ್ ಜೀವನದಲ್ಲಿ ಇಲ್ಲ. ಆದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ಮಾತ್ರ ನಮಗೆ ಆ ನಿಜವಾದ ಒರಿಜಿನಲ್ ಜೀವ ಉಂಟಾಗ್ತದೆ. ಆದ್ರೆ ಎಲ್ರಿಗೂ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಅದಕ್ಕೆ ಯೋಹಾನ ಶುಭ ಸಂದೇಶ 6:33 ಇದನ್ನ ಪುಷ್ಟಿ ಕೊಟ್ಟರು. ಅಂದ್ರೆ ಜೀವ ಕೊಡುವುದು ಪವಿತ್ರಾತ್ಮರೇ. ಅಂದ್ರೆ ನಮ್ಮಲ್ಲಿ ಜೀವ ಇದ್ರೆ ಅಲ್ಲಿ ಪವಿತ್ರಾತ್ಮರು ಕ್ರಿಯೆ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ ಅಂತ. ಸೊ ಆ ಜೀವ ಕತ್ತಲೆಯಲ್ಲಿ ಪ್ರಕಾಶಿಸ್ಬೇಕು. ಅಂದ್ರೆ ಕತ್ತಲೆಯಲ್ಲಿ ಪ್ರಕಾಶಿಸುವುದು ಅಂತ ಹೇಳಿದ್ರೆ ಅದು ರಿಫ್ಲೆಕ್ಟ್ ತರ ಅಲ್ಲ. ಈಗ ಬಲ್ಬ್ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬರ್ತದೆ, ಆಫ್ ಮಾಡಿದ್ರೆ ಹೋಗ್ತದೆ, ಆ ತರ ಅಲ್ಲ. ಸ್ವತಃ ಅದೇ ಪ್ರಕಾಶನ ಹೊಂದಬೇಕು, ಅದರಿಂದ ಪ್ರಕಾಶ ಹೊಮ್ಮಬೇಕು. ಸೊ ಹಾಗಂದ್ರೆ ನಮ್ಮಲ್ಲಿ ಜೀವ ಇದ್ರೆ ನಾವು ಸರ್ ಕತ್ತಲೆಯಿಂದ ಹೇಳುವಾಗ ನಮ್ಮ ಜೀವನದ ದುಃಖ, ನೋವು, ಪಾಪ ಅಲ್ಲ, ವೇದನೆ, ಕಷ್ಟ, ಕ್ಷಮೆ ಇಲ್ಲದೆ ಈ ಕತ್ತಲೆಯ ಜೀವನದಲ್ಲಿ ನಾವು ಪ್ರಕಾಶಿಸ್ತಾ ಇರುವ ಅವಸ್ಥೆ. ಸೊ ಇದು ಜೀವ ಇರುವ ಒಂದು ಅವಸ್ಥೆ. ಹಾಗೆ ಮೀನಿನ ಒಂದು ಉದಾಹರಣೆಯನ್ನು ಕೊಟ್ಟರು. ನಮ್ಮಲ್ಲಿ ಜೀವ ಇದ್ರೆ ಸಮುದ್ರ ಅದು 100 ವರ್ಷ ಬದುಕಿರ್ಲಿ, ಆದ್ರೆ ಉಪ್ಪು ಒಳಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಉದಾಹರಣೆಯನ್ನು ಕೂಡ ನಮ್ಗೆ ಕೊಟ್ರು. ಆಮೇಲೆ ಆದಮ ಅವಳ ಉದಾಹರಣೆಯನ್ನು ಕೊಟ್ರು. ಆದಮನ ಹಣ್ಣು ತಿನ್ನುವಾಗ ಅವನಿಗೆ ಒಳಿತು ಕೆಡುಕು ಗೊತ್ತಿರ್ಲಿಲ್ಲ, ಅದನ್ನ ತಿಂದ್ಬಿಟ್ಟ. ಆದ್ರೆ ಆಗ ಒಳಿತು ಕೆಡುಕು ಗೊತ್ತಾದಾಗ ಅವರು ಅವಳ ಮೇಲೆ ದೂರನ್ನ ಹೇಳ್ದ, ಅವಳು ಸೈತಾನ ಮೇಲೆ ದೂರನ್ನ ಹೇಳಿದ್ರು. ಸೊ ನಾವು ಕೂಡ ಸೈತಾನನ ಮೇಲೆ ದೂರನ್ನ ಹೇಳ್ತೇವೆ, ಒಂದು ಕ್ಯಾರಿಸ್ಮ್ಯಾಟಿಕ್ ಜನರು. ಅಂದ್ರೆ ನಾವು ಪ್ರಾಣದಲ್ಲಿ ಬದುಕ್ತಾ ಇದ್ದೇವೆ, ನಿಜವಾದ ಜೀವ ನಮ್ಮಲ್ಲಿ ಇಲ್ಲ. ಈ ಒಂದು ಅವಸ್ಥೆ ನಮಗೆ ಗೊತ್ತಾಗ್ತದೆ. ಆಮೇಲೆ ಒಂದು ಹಂತದಲ್ಲಿ ಅವರು ಎಲೆಮರೆಗೆ ಹೋಗ್ತಾರೆ, ಕಾರಣಗಳನ್ನ ಕೊಡ್ತಾರೆ, ಎಲೆಮರೆಗೆ ಹೋಗ್ತಾರೆ. ಸೊ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾರೆ. ಆದ್ರೆ ನಾವು ಕೂಡ ಅದೇ ತರ ಎಸ್ಕೇಪ್ ಆಗ್ಲಿಕ್ಕೆ ಅನೇಕ ಕಾರಣಗಳು ನಮ್ಮಲ್ಲಿ ಇದೆ. ಅನೇಕ ಈಗ ಮಿಷನ್ ಸಂಡೇ ಬರ್ತಾ ಇದೆಯಲ್ಲ, ಆ ದಾನ ಕೊಡುವಾಗ ನಾವೆಲ್ಲ ನಮ್ಮ ಹೆಸರು ಅಲ್ಲಿ ಬರಬೇಕು ಅಂತ ನಾವು ಕೊಟ್ರೆ ನಾವು ಎಲೆಮರೆಯಲ್ಲಿ ಇರ್ತೇವೆ ಅನ್ನೋದೇ ಅರ್ಥ. ಸೊ ನಾವು ಕತ್ತಲೆಯಲ್ಲಿ ಪ್ರಕಾಶಿಸ್ತೇವೋ ಅದು ಮುಖ್ಯವಾಗ್ತದೆ, ಆಗ ನಮ್ಮಲ್ಲಿ ಜೀವವಿದೆ ಅಂತ ಅರ್ಥ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಜೀವ ಇದೆ, ಎಲ್ಲರಲ್ಲೂ ಜೀವ ಇದೆ, ಆದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ರಕ್ತದಲ್ಲಿ ಪ್ರಾಣ ಇದೆ, ಸೊ ರಕ್ತ ಇರೋವರೆಗೂ ಅಲ್ಲಿ ಪ್ರಾಣ ಇರ್ತದೆ, ಆದ್ರೆ ಜೀವ ಬರೋದು ಆತ್ಮದಲ್ಲಿ. ಸೊ ಈಗ ಜೀವ ನಮ್ಮಲ್ಲಿ ತುಂಬಬೇಕಾದ್ರೆ ನಮ್ಮ ಪ್ರಾರ್ಥನೆ, ಧ್ಯಾನ ಕೂಟ, ಈ ಮುಂಜಾನೆ ಪ್ರಾರ್ಥನೆ, ಇದೆಲ್ಲ ಸ್ವಲ್ಪ ಸ್ವಲ್ಪ ನಮ್ಮಲ್ಲಿ ಜೀವವನ್ನ ತುಂಬ್ತಾ ಇರ್ತದೆ. ಸೊ ನಾವು ಜೀವದಲ್ಲಿ ಜೀವಿಸ್ತಾ ಇದ್ದೀವ, ಪ್ರಾಣದಲ್ಲಿ ಜೀವಿಸ್ತಾ ಇದೀವ ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಕಾರ್ಯದಲ್ಲಿ ನಾವು ಗೊತ್ತಾಗ್ತದೆ, ಇದು ನಮಗೆ ಗೊತ್ತಾಗ್ತದೆ ಇದು. ಅಂದ್ರೆ ಇವತ್ತು ನಮ್ಮನ್ನ ಒಂದು MRI ಸ್ಕ್ಯಾನಿಂಗ್ ಮುಂದೆ ನಿಲ್ಸಿದ್ದಾರೆ. ಸೊ ನಮ್ಗೆಲ್ಲ ಕ್ಲಿಯರ್ ಆಗಿ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತದೆ, ಯಾವುದು ಮುಚ್ಚುಮರೆ ಇಲ್ಲ. ಸೊ ಈ ಒಂದು ವಚನ ಬೋಧನೆ ಇವತ್ತು MRI ಸ್ಕ್ಯಾನಿಂಗ್ ನಮಗೆ. ಸೊ ನಮ್ಮನ್ನೇ ನಾವು ಅಲ್ಲಿ ತಿಳ್ಕೊಬೋದು, ಏನು ಜೀವ ಎಲ್ಲಿದೆ, ಪ್ರಾಣ ಎಲ್ಲಿದೆ, ಎಷ್ಟು ಪ್ರಮಾಣದಲ್ಲಿ ನಾವು ರಿಫ್ಲೆಕ್ಟ್ ಆಗ್ತೀವ, ನಾಟಕ ಆಡ್ತೀವ, ಶುಗರ್ ಕೋಟಿಂಗ್ ಅಲ್ಲಿ ಇರ್ತೀವ, ಅಲ್ಲ ನಿಜವಾದ ಜೀವ ನಮ್ಮಲ್ಲಿ ಎಷ್ಟಿದೆ ಅನ್ನೋದನ್ನ ಧ್ಯಾನ ಮಾಡಲಿಕ್ಕೆ, ಅದನ್ನ ಕಂಡಿಡ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ಪಾಠವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೊಂದು ಬೇರೆ ಲೆವೆಲ್ಗೆ ಹೋಗಿದೆ ಸರ್, ಆ ಥರ ಒಂದು ಬೋಧನೆ ಆಗಿತ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಬ್ಬೊಬ್ಬರಾಗಿ ಪ್ರಣಯ ಬಂದೆ ನಿಜ
ಆ ಆತ್ಮಕ್ಕೆ ನಾವು ಜೀವ ಉಂಟಾಗಿ ಹೇಗೆ ಅಂತ ಸರ್, ಪ್ರತಿಯೊಂದು ಹಳೆಯದಲ್ಲಿ ಒಂದು ಅದಕ್ಕೆ ಅಂತ ಒಂದು ಇದಿದೆ. ನಮ್ಗೆ ಜೀವ ಬರೋದು ಒಂದಿದೆ, ಜೀವ ಬರದೇ ಒಂದಿದೆ. ನಾವು ಯಾವ್ದನ್ನ ನಾವು ಆರಿಸ್ಕೊತೀವೋ ಅದ್ರ ಮೇಲೆ ಹೋಗ್ತದೆ. ಯಾವ ಹೇಳಿದ್ವಿ ಹಣ್ಣು ತಿಂದೇ ಇದ್ರೆ ಅವನು ಯಾವಾಗ್ಲೂ ಪ್ರಕಾಶವಾಗಿ ಇರ್ತಾ ಇದ್ದ. ದೇವ್ರನ್ನ ಪರಿಪಾಲನೆ ಮಾಡ್ಕೊಂಡು ದೇವ್ರು ಏನ್ ಹೇಳಿದ್ರೋ ಆ ಪ್ರೇರಣೆಗೆ ಅನುಸಾರವಾಗಿ, ಒಂದ್ ಕಡೆ ಐತಲ್ಲ, ಪವಿತ್ರಾತ್ಮರು ಪ್ರೇರಣೆಗೆ ಅನುಸಾರವಾಗಿ ನೀವು ನಡ್ಕೊಳ್ಬೇಕು. ಪವಿತ್ರಾತ್ಮ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ